ಹಾಡವ ಮತ್ ಇನ್ನೊಂದ್ ಮೋನೋ ಆಕ್ಟಿಂಗು ಅದ. ಅದನ್ನೆಲ್ಲಾ ಚಾಲು ಮಾಡೋದಕ್ಕಿಂತ ಮುಂಚೆ ಏನ್ ಮಾಡೋಣ ಅಂತಂದ್ರೆ ಒಂದ್ ಥೀಮ್ ಸಾಂಗ್ ಕೇಳ್ಬಿಡೋಣ. मेरी जान तुम मेरी पहचान, मेरा लक्ष्य भी तू है महान। मेरी जान तुम मेरी पहचान हो, मेरा लक्ष्य भी तू है महान। ओ मिलके एक साथ हम चलते चले, बढ़ते रहे सदा हम ना रुके। अपने लहू के हर एक कतरे को हम कर देंगे भारत पे कुर्बान। भारत हमको जान से प्यारा है, सबसे प्यारा देश हमारा है। भारत हमको जान से प्यारा है, सबसे प्यारा देश हमारा है। वंदे मातरम, वंदे मातरम। कण कण में बसता है भारत, जन जन में बसता है भारत। हम सब की नस नस में भारत माँ, सबके दिलों में है भारत, सबके लबों पे है भारत। हम सब की नस नस में भारत माँ। भारत हमको जान से प्यारा है, वंदे मातरम। सबसे प्यारा देश हमारा है, वंदे मातरम। भारत हमको जान से प्यारा है, वंदे मातरम। सबसे प्यारा देश हमारा है, वंदे मातरम। ಏನ್ ಚಂದ ಇತ್ತಲ್ಲ. ಅರೆ ನಾನು ನನ್ನ ಹೆಸರೇ ಹೇಳೋದ್ ಮರತೆ. ನನ್ನ ಹೆಸರು ಕ್ಷಮಾ ನರಗುಂದ್ ಅಂತ ಹೇಳಿ ದಿಶಾ ಜೋಡಿ ಬಹಳ ವರ್ಷದಿಂದ ಜೋಡಿಸ್ಕೊಂಡಿನಿ. ಇವತ್ತ ದಿಶಾ ಸಂಸ್ಥಾ ಅನ್ನೋದು 6 ದಿನದಿಂದ ಕೆಲಸ ಮಾಡ್ಲಿಕ್ಕೆ ಹತ್ತದ. ದಿನಾನು ರಾಷ್ಟ್ರೀಯ ಪ್ರಜ್ಞೆ ಬಗ್ಗೆ ಏನೇನೋ ವಿಡಿಯೋಗಳನ್ನ ಟಾಕ್ಸ್ ಅನ್ನ ಎಲ್ಲ ಅರೇಂಜ್ ಮಾಡ್ತದ. ಯಾಕೆ ಮಾಡ್ತದ? ಹಾಗೆ ಏನು ದಿಶಾದು ಅಂತಂದ್ರೆ, ದಿಶಾ ಸಂಸ್ಥಾ ಅಂತಂದ್ರೆ ಏನು ಅಂತ ನೋಡಿದ್ವ. ದಿಶಾನೊಳಗ ನಾವೀಗಾಗ್ಲೇ ನಿಮ್ಗೆ ಎಲ್ಲಾರ್ಗು ಹೇಳದಂಗ ನೋ ಯೋರ್ ಸೆಲ್ಫ್, ನೋ ಯೋರ್ ಕಂಟ್ರಿ, ನೋ ಯೋರ್ ಕಲ್ಚರ್ ಅಂತಂದ್ ಹೇಳಿ 3 ಆಯಾಮದೊಳಗ್ ನಾವು ಕೆಲಸ ಮಾಡ್ತೀವಿ. ನಾನು ನೋ ಯೋರ್ ಕಂಟ್ರಿ ಬಗ್ಗೆ ಒಂದ್ ಮಾತು ನಿಮಗ್ ಹೇಳ್ತೀನಿ. ಅಲ್ಲ, ನಮ್ ಭಾರತದೊಳಗ್ ನಾವ್ ಇದೀವಿ ಅಂತಂದ್ಮೇಲೆ ಆ ಭಾರತೀಯ ಪ್ರಜ್ಞೆ ನಮ್ ಎಲ್ಲಾರೊಳಗೂ ಇರ್ಬೇಕು, ಹೌದಲ್ಲೋ? ಆ ಭಾರತೀಯತೆ ನಮಗ್ ಇರ್ಬೇಕು ಅಂತಂದ್ರ ನಾವು ಮಾಡೋ ಪ್ರತಿಯೊಂದು ಕೆಲಸದೊಳಗೂ, ನಾ ಸಾಲಿಗೆ ಹೋಗ್ತಿರ್ಬೋದು, ನಾ ಕಾಲೇಜಿಗೆ ಹೋಗ್ತಿರ್ಬೋದು, ನಾ ಏನೋ ಕೆಲಸ ಮಾಡ್ತಿರ್ಬೋದು, ನಾನ್ ನೌಕರಿ ಮಾಡ್ತಿರ್ಬೋದು, ನಾ ಇನ್ಯಾವುದೋ ಒಂದು ಫ್ಯಾಕ್ಟ್ರಿ ನಡೆಸ್ತಿರ್ಬೋದು, ಆ ಎಲ್ಲಾ ಕೆಲ್ಸಾನು ನಾ ಭಾರತಕ್ಕೆ ಅಂತಂದ್ ಹೇಳಿ ಮಾಡ್ತೀನಿ ಅನ್ನೋದು ಇರ್ಬೇಕು, ಹೌದಲ್ಲೋ? ನನಗೆ ರಾಷ್ಟ್ರಾಯ ಸ್ವಹ ಇದಂ ನ ಮಮ ಅನ್ನುವಂಥ ಪ್ರಜ್ಞಾ ಪ್ರತಿಯೊಬ್ಬರೊಳಗೂ ಜಾಗೃತ ಆಗ್ಲಿ ಅಂತಂದ್ ಹೇಳಿ ದಿಶಾ ನೋ ಯೋರ್ ಕಂಟ್ರಿ ಅನ್ನೋ ಆಯಾಮ ತಗೊಂಡದ. ಈ ನೋ ಯೋರ್ ಕಂಟ್ರಿ ಮೇಲೆ ಬಹಳ ಮಂದಿ ಕೆಲಸ ಮಾಡ್ಲಿಕ್ಕೆ ಹತ್ತಾರಲ್ಲ. ಮತ್ ದಿಶಾದೇನ್ ದೊಡ್ಡದು ಅಂತ ನೀವ್ ಕೇಳಿದ್ರ, ದಿಶಾನೊಳಗ್ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಬರೇ ಒಬ್ರು ಕೂತು ಬಡ 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 ಮಾತಾಡ್ಕೊಂಡು ಬೋರ್ ಹೊಡ್ಸಂಗಿಲ್ಲ. ಬಹಳ ಬ್ಯಾರೆ ಬ್ಯಾರೆ ಆಕ್ಟಿವಿಟೀಸ್ ಅನ್ ತಗೊಳ್ತೀವಿ. ಆಕ್ಟಿವಿಟೀಸ್ ಅನ್ ಮಾಡಿದಾಗ ಮನಸ್ಸಿನೊಳಗಿಂದ ನಿಮ್ಮೊಳಗ್ ಇರುವಂತಹ ಸುಪ್ತ ರಾಷ್ಟ್ರೀಯ ಭಾವ ಏನಿರ್ತದಲ್ಲ, ಆ ಭಾವ ತಾನ ಜಾಗೃತ ಆಗ್ಬೇಕು. ನನಗ್ ಒಳಗಿಂದ ಅನಿಸ್ಬೇಕು, ಹೌದಲ್ಲ ನಾನು ಮಾಡ್ಬೇಕು ನನ್ ರಾಷ್ಟ್ರಕ್ಕ, ಹೌದಲ್ಲ ನಾ ಯಾಕೆ ಸುಮ್ಮನಿದ್ದೀನಿ ಅಂತಂದ್ ಹೇಳಿ ಅನಿಸ್ಬೇಕು. ಅದಕ್ ನಾವು ಆಕ್ಟಿವಿಟೀಸ್ ಅನ್ನ ಕ್ವಿಜ್ ರೂಪದೊಳಗ್ ಮಾಡ್ತೀವಿ. ಕ್ವಿಜ್ ನೊಳಗ್ ಏನು, ಸರಿ ಆನ್ಸರ್ ಕೊಡೋದು ಒಂದ ಅಲ್ಲ ಇಂಪಾರ್ಟೆಂಟ್, ತಪ್ಪ ಆನ್ಸರ್ ಕೊಟ್ರು ಅದ್ರ ಹಿಂದೊಂದ್ ಇತಿಹಾಸ ಇರ್ತದಲ್ಲ, ಆ ಇತಿಹಾಸನು ಹೇಳ್ತೀವಿ. ಸರಿ ಉತ್ತರ ಕೊಟ್ಟಾಗ ಇದು ಯಾಕೆ ಸರಿ, ಮತ್ ಹಂಗಂದ್ರೆ ಇದ್ರೊಳಗ್ ನಾವ್ ಏನ್ ತಿಳ್ಕೊಬೇಕು ಇದನ್ನು ಹೇಳ್ತೀವಿ. ಹಿಂಗಾಗಿ ಹುಡುಗರು ನಮ್ ಜೋಡಿ ಇದ್ದು ಆಟ ಆಡ್ಕೊಂಡು ನಮ್ ರಾಷ್ಟ್ರೀಯ ಪ್ರಜ್ಞಾನ ಜಾಗೃತ ಮಾಡ್ಕೋತಾರೆ. ಇದು ದಿಶಾದ್ ವಿಶೇಷತೆ. ಇರ್ಲಿ, ದಿಶಾದಾತು. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ಇವತ್ತಿನ ಕಾರ್ಯಕ್ರಮನ ನಮಗ್ ನಡೆಸ್ಕೊಡ್ಲಿಕ್ಕೆ ದಿಶಾದು ಒಂದು ಪುಟ್ಟ ಹುಡುಗಿ ಅದ. ಈ ಹುಡುಗಿ ಬಗ್ಗೆ ಏನ್ ಹೇಳ್ಬೇಕು ಅಂತಂದ್ರ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಂದ್ ಹೇಳಿ ಕೇಳಿವಲ್ಲ. ನನಗೆ ಈ ಹುಡುಗಿ ನೆನಪಿರುದು ಅಂತಂದ್ರ ವಟ 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 ಯಾವಾಗೂ ಮಾತಾಡ್ಕೊಂಡು ಕುಣಿಯೋ ಹುಡುಗಿನೇ ನೆನಪಿರುದು. ಆದ್ರ ಆಕಿನ್ ಎಷ್ಟದ ಅಂತಂದ್ರೆ ಹೇಳಲಿಕ್ಕೆ, ಆಕೆ
ಎಲ್ಲಿ ಓದ್ತಾಳ? ಬಡ್ಡಿಂಗ್ ಚಾರ್ಟರ್ಡ್ ಅಕೌಂಟೆಂಟ್ ಇದಾಳ, ಅಂದ್ರ CA ಕೋರ್ಸ್ ಮಾಡ್ಲಿಕ್ಕೆ ಹತ್ತಾಳ. ಆಮೇಲೆ ಅಪೂರ್ವ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನೊಳಗ ಓದ್ಲಿಕ್ಕೆ ಹತ್ತಾಳ. ಫಸ್ಟ್ ಇಯರ್ ಡಿಗ್ರಿ ಮುಗ್ಸಾಳ ಈಗಾಗ್ಲೇನೆ. ಆಕಿ ಸೂಟಿ ಇರ್ತದಲ್ಲ, ಅಂದ್ರ ರಜಾ, ಸೂಟಿ ಅಂದ್ರ ರಜಾ ದಿನಗಳೆಲ್ಲ ಇರ್ತಾವಲ್ಲ, ಸೂಟಿ ಇದ್ದಾಗ ಖಾಲಿ ಟೈಮ್ ವೇಸ್ಟ್ ಮಾಡ್ಲಿಲ್ಲ. ದಿಶಾದು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಂತ ಹೇಳಿ ನಿಮಗ್ ಹೇಳಿದ್ರು ನಮ್ ವಾಲಂಟಿಯರ್ ಒಬ್ರು. ಆ ಇಂಟರ್ನ್ಶಿಪ್ ಪ್ರೋಗ್ರಾಮ್ ನೊಳಗ ಭಾಗವಹಿಸ್ಕೊಂಡ್ಲು. ಅದ್ರೊಳಗ ತಾನು ಏನೇನ್ ಮಾಡ್ಬಹುದು ಅಂತಂತ ಹೇಳಿ ಉನ್ನತ ಶ್ರೇಣಿನೊಳಗ್ ಮಾಡಿ ತೋರ್ಸಿದ್ಲು. ಭಾಳ ಚಲೋ ಹುಡುಗಿದಾಳ. ಭಾಷಣ ಸ್ಪರ್ಧಾನೊಳಗ ತಾಲೂಕ್ ಲೆವೆಲ್ ಡಿಬೇಟ್ ಕಾಂಪಿಟಿಷನ್ ಹೋಗ್ಯಾಳ. 4 ಸಲ ಮೊದಲನೇ ಸ್ಥಾನನ ತಗೊಂಡಾಳ. ಬೇರೆಯವ್ರಿಗೆ ಯಾರಿಗೂ ಕೊಡತಿರ್ಲಿಕ್ಕೆ ಮೊದಲನೇ ಸ್ಥಾನ. ಅಂತಾರಾಷ್ಟ್ರೀಯ ವಿಜ್ಞಾನ ಸ್ಪರ್ಧಾ ಅಂತಂದ್ರೆ ಇಂಟರ್ನ್ಯಾಷನಲ್ ಸೈನ್ಸ್ ಕಾಂಪಿಟಿಷನ್, ಇದ್ರೊಳಗೂ ಭಾಗ ತಗೊಂಡಾಳ. ಆಮೇಲೆ ಎಲ್ಲಾದ್ರಕ್ಕಿಂತ ಮುಖ್ಯ ಏನ್ ಗೊತ್ತೇನ್ರಿ, ಈಕಿ BMS ಕಾಲೇಜ್ನೊಳಗ ಸೆಕ್ರೆಟರಿ ಇದ್ದಾಕಿ. ನೋಡ್ಲಿಕ್ಕೆ ಇಷ್ಟ ಕಾಣ್ತಾಳ, ಖರೆ ಎಷ್ಟ್ ಚಲೋ ನಡೆಸ್ಕೊಡ್ತಾಳ ಅಂತಂತ ಹೇಳಿ ನೀವ ನೋಡ್ರಿ. ಈಕಿನ ಹೆಸರು ಹಾರಿಕಾ. ಹಾರಿಕಾ, ಓವರ್ ಟು ಯು ಮಗಳೇ. ಥ್ಯಾಂಕ್ ಯು ಕ್ಷಮಾ ಮ್ಯಾಮ್. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಯಾವುದೇ ಕಾರ್ಯವನ್ನು ಶುರು ಮಾಡುವ ಮೊದಲು ದೇವರನ್ನು ಪ್ರಾರ್ಥಿಸುವುದು ನಮ್ಮ ಸಂಸ್ಕೃತಿ. ಒಂದು ಹಾಡು ದೇವರಿಗೆ ಅರ್ಪಿಸಿದರೆ ಅದು ಕೀರ್ತನೆಯಾಗುತ್ತದೆ. ಅದೇ ಒಂದು ಹಾಡು ದೇಶಕ್ಕೆ ಅರ್ಪಿಸಿದರೆ ಅದು ದೇಶಭಕ್ತಿ ಗೀತೆಯಾಗುತ್ತದೆ. ಇಂತಹ ದೇಶಭಕ್ತಿ ಗೀತೆಯನ್ನು ನಮ್ಮೊಂದಿಗೆ ಹಾಡಲು ನಮ್ಮೊಂದಿಗೆ ಇದ್ದಾರೆ ನಮ್ಮ ಸ್ನೇಹಿತರು ಶ್ರೀನಿಧಿ ಪುರೋಹಿತ್. ಅವರು ತಮ್ಮ 3rd ಇಯರ್ ಇನ್ಫಾರ್ಮೇಶನ್ ಸೈನ್ಸ್ ಅನ್ನು AMC ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದಾರೆ ಹಾಗೂ ಕರ್ನಾಟಕ ಸಂಗೀತವನ್ನು ಸೀನಿಯರ್ ಲೆವೆಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಇವರು ಹಾಡುಗಳನ್ನು ಬರೆಯುವುದು, ಹಾಡುವುದು, ಕಥೆಗಳನ್ನು ರಚಿಸುವುದು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಓವರ್ ಟು ಯು ಶ್ರೀನಿಧಿ. ಎಲ್ರಿಗೂ ನಮಸ್ಕಾರ. ಹಾಡುತ್ತಿರುವ ಗೀತೆ ಸಾವಿರದಳ ಕಮಲಿನಿ. ಬರೆದಿರೋದು HS ವೆಂಕಟೇಶಮೂರ್ತಿ, ಸಂಗೀತ ಉಪಾಸನಾ ಮೋಹನ್. ಸಾವಿರದಳ ಕಮಲಿನಿ ಓ ಭಾರತಿ, ತಾಯೆ ನಿನಗೆ ಈಗೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯೆ ನಿನಗೆ ಈಗೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯೆ ನಿನಗೆ ಈಗೋ ಜೀವದಾರತಿ. 100 ನುಡಿಗಳಿಂದ ಕಂದರನ್ನು ಕರೆವವಾಗಿದೆ, ಹಲವು ರೀತಿ ಹಾಡಿ ಹಾಲ ನೂಡಿ ಪೊರೆವ ಶಾರದೆ. 100 ನುಡಿಗಳಿಂದ ಕಂದರನ್ನು ಕರೆವವಾಗಿದೆ, ಹಲವು ರೀತಿ ಹಾಡಿ ಹಾಲ ನೂಡಿ ಪೊರೆವ ಶಾರದೆ. ಕೈಯ ಹಿಡಿದು ಅಡಿಯ ನಿರಿಸಿ ಮುನ್ನಡೆಸುವ ಧಾರಿಣಿ, ಕೈಯ ಹಿಡಿದು ಅಡಿಯ ನಿರಿಸಿ ಮುನ್ನಡೆಸುವ ಧಾರಿಣಿ. ತೊದಲ ನುಡಿಸಿ ಕೇಳಿ ಹರ್ಷ ತಾಳಿ ನಲಿವ ತಾರಿಣಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯೆ ನಿನಗೆ ಈಗೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯೆ ನಿನಗೆ ಈಗೋ ಜೀವದಾರತಿ. ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ, ಮತ್ತೆ ಕರೆದು ಲಲ್ಲೆಗರೆದು ಕಣ್ಣ ನೊರೆಸಿ ಮುದ್ದಿಸಿ. ತಪ್ಪಿದಾಗ ಮಕ್ಕಳು ರಣಚಂಡಿಯಾಗಿ ಖಂಡಿಸಿ, ಮತ್ತೆ ಕರೆದು ಲಲ್ಲೆಗರೆದು ಕಣ್ಣ ನೊರೆಸಿ ಮುದ್ದಿಸಿ. ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ, ನಮ್ಮ ಸೋದರತ್ವವನ್ನು ನಮಗೆ ಮನನಗೊಳಿಸುತ್ತಾ, ಮನೆಯ ನಿಲ್ಲಿಸಮ್ಮ ತಾಯೆ ನಮ್ಮನೆಲ್ಲ ಒಲಿಸುತ್ತಾ. ಸಾವಿರದಳ ಕಮಲಿನಿ ಓ ಭಾರತಿ, ತಾಯೆ ನಿನಗೆ ಈಗೋ ಜೀವದಾರತಿ. ಸಾವಿರದಳ ಕಮಲಿನಿ ಓ ಭಾರತಿ, ಆ ಹಲವು ತಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳೆ,
ಹಲವು ಧಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳೆ, ಹಲವು ಧಾರೆಯಿಂದ ಒಂದು ಬೆಳಕ ಸೂರೆ ಮಾಡಿದವಳೆ, ಹಲವು ಧಾರೆಯಿಂದ ಒಂದು ವರ್ಷ ಗೀತೆ ಹಾಡಿದವಳೆ, ತೆಕ್ಕೆ ಬಿಗಿದು ತಾಯೇ ಇಂದು ನಮ್ಮನೊಂದು ಗೂಡಿಸೆ, ತೆಕ್ಕೆ ಬಿಗಿದು ತಾಯೇ ಇಂದು ನಮ್ಮನೊಂದು ಗೂಡಿಸೆ, ಹಲವಿದ್ದರೂ ಒಲವೊಂದೇ ಎನ್ನುವ ತತ್ವ ಮೂಡಿಸೆ. ಸಾವಿರದಳ ಕಮಲಿನಿಯೋ ಭಾರತಿ, ತಾಯಿ ನಿನಗೆ ಈಗೋ ಜೀವದಾರತಿ, ಸಾವಿರದಳ ಕಮಲಿನಿಯೋ ಭಾರತಿ, ತಾಯಿ ನಿನಗೆ ಈಗೋ ಜೀವದಾರತಿ, 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 ಜೀವದಾರತಿ. ಧನ್ಯವಾದಗಳು. ಮಧುರವಾಗಿದೆ ಅಲ್ವಾ ಕೇಳಲು? ಥ್ಯಾಂಕ್ ಯು ಶ್ರೀನಿಧಿ ಫಾರ್ ಅ ವಂಡರ್ಫುಲ್ ಸಾಂಗ್. ಆ ತಾಯಿಗೆ ಜೀವವನ್ನಲ್ಲದೆ ಇನ್ನೇನು ಕೊಡಲು ಸಾಧ್ಯ ಎಂಬ ಭಾವನೆ ಅತಿ ಸುಂದರವಾಗಿ ಮೂಡಿ ಬಂದಿದೆ. ಇದೇ ರೀತಿಯಲ್ಲಿ ಒಬ್ಬ ಬಾಲಕ ವೀರವನು ತನ್ನ 18 ವರ್ಷದಲ್ಲೇ ತಾಯಿಗೆ ತನ್ನ ಜೀವವನ್ನು ಅರ್ಪಿಸಿದ್ದಾನೆ. ಇಂತಹ ಕಥೆಯನ್ನು ನಮ್ಮ ಮುಂದೆ ಹೇಳಲು ಬರುತ್ತಿದ್ದಾರೆ ವಿಶಾಲಾಕ್ಷಿ ನಾಯ್ಕರ್. ಅವರು ತಮ್ಮ ಥರ್ಡ್ ಇಯರ್ BA ಅನ್ನು BS ಕಾಲೇಜಿನಲ್ಲಿ ಓದುತ್ತಿದ್ದಾರೆ. ಅವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಚರ್ಚಾ ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಬನ್ನಿ ಇವಾಗ ಅವರ ಚರ್ಚೆಯನ್ನು, ಇವಾಗ ಅವರ ಇದನ್ನು ಕೇಳೋಣ. ಓವರ್ ಟು ಯು ವಿಶಾಲಾಕ್ಷಿ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಅಂದು ಅರವಿಂದ್ ಘೋಷ್, ಭಾರೀಂದ್ರ ಘೋಷ್ ಮತ್ತು ಚಾರುದತ್ ಈ ಮೂವರು ಅಪ್ರತಿಮ ದೇಶಭಕ್ತರು ಪ್ರಮುಖವಾದಂತಹ ಸಭೆ ಸೇರಿದ್ರು. ಆ ಸಭೆ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ, ದುರಹಂಕಾರದ ದರ್ಪದ ಬ್ರಿಟಿಷ್ ಅಧಿಕಾರಿ ಕಲ್ಕತ್ತಾದ ಮ್ಯಾಜಿಸ್ಟ್ರೇಟ್ ಕಿಂಗ್ಸ್ಫೋರ್ಡ್ನ ಕಾರ್ಯಾಚರಣೆ ಆಗಿತ್ತು. ಇವನ ವಿರುದ್ಧ ಅತಿ ಅವಶ್ಯಕವಾಗಿ ಕಾರ್ಯಾಚರಣೆಯನ್ನು ನಡೆಸುವಂತಹದ್ದು ಅವಶ್ಯಕವಾಗಿತ್ತು. ಇವರೆಲ್ಲರೂ ಸಭೆ ಸೇರಿ ತೀರ್ಮಾನಿಸಿಯೇ ಬಿಟ್ಟರು, ಇನ್ನು ತಡ ಮಾಡುವುದು ಬೇಡ, ಈ ದುರಹಂಕಾರದ ಅಧಿಕಾರಿಗೆ ಭಾರತೀಯರು ಸುಮ್ಮನೆ ಕೂತಿಲ್ಲ ಎನ್ನುವುದನ್ನು ತೋರಿಸುವ ಅವಶ್ಯಕತೆ ಅಂದಿತ್ತು. ಹಾಗಾಗಿ ಭಾರೀಂದ್ರ ಘೋಷ್ ಅವರು ಸತ್ಯೇಂದ್ರನಾಥ್ ಅವರಿಗೆ ಕೇಳ್ತಾರೆ, ಒಂದು ಪ್ರಮುಖವಾದಂತಹ ಕಾರ್ಯಾಚರಣೆಯನ್ನ ನಡೆಸಬೇಕಿದೆ, ಅದಕ್ಕೆ ಸರಿಯಾದಂತಹ ಉತ್ತಮ ನಾಯಕತ್ವ ಉಳ್ಳಂತಹ ವ್ಯಕ್ತಿ ಮತ್ತು ವಹಿಸಿದ ಕಾರ್ಯವನ್ನು ನಿಷ್ಠಾವಂತನಾಗಿ ಮಾಡುವಂತಹ ನಾಯಕ ಬೇಕಿದ್ದಾನೆ. ಆಗ ಅವರು ಅವರ ಬಲಗೈ ಬಂಟನಾಗಿದ್ದಂತಹ ಖುದಿರಾಮ್ ಬೋಸರನ್ನ ಸೂಚಿಸ್ತಾರೆ. ಏನಿದು ಹೆಸರು ಖುದಿರಾಮ್ ಬೋಸ್ ಅಂತ ಇದೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಖುದ್ ಅಂದ್ರೆ ಅದು ಪಂಜಾಬಿ ಭಾಷೆಯಲ್ಲಿ ಈ ಸಾಮಗ್ರಿಗಳನ್ನ ಅಳೆಯುವಂತಹ ಒಂದು ಮಾಪನ ಆಗಿತ್ತು. ಇವರಿಗೆ ಖುದಿರಾಮ್ ಅಂತ ಹೆಸರು ಬರ್ಲಿಕ್ಕೆ ಕಾರಣ, ಅವರು ಹುಟ್ಟಿದ ತಕ್ಷಣ ಅವರ ತಂದೆ ತಾಯಿ ಅವರನ್ನ ಅವರ ದೊಡ್ಡ ಮಗಳಿಗೆ ದಾನವನ್ನಾಗಿ ನೀಡಿರ್ತಾರೆ. ಆದ್ದರಿಂದಾಗಿಯೇ ಇವರಿಗೆ ಖುದಿರಾಮ್ ಬೋಸ್ ಎನ್ನುವಂತಹ ಹೆಸರು ಬಂದಿತ್ತು. ಆನಂತರ ಈ ಕಾರ್ಯಾಚರಣೆಗೆ ಪ್ರಮುಖವಾಗಿ ಇವರು ಬರ್ತಾರೆ. ನಂತರದ ದಿನಗಳಲ್ಲಿ ಪ್ರಫುಲ್ಲ ಚಾಕಿಯವರು ಸಹ ಈ ಕಾರ್ಯಾಚರಣೆಗೆ ಕೈ ಜೋಡಿಸ್ತಾರೆ. ಇವರಿಬ್ಬರು ಸಹ ಈ ಕಾರ್ಯಾಚರಣೆಯ ಪ್ರಮುಖ ವ್ಯಕ್ತಿಗಳಾಗ್ತಾರೆ. ಹಾಗೆ ಇವರಿಬ್ಬರು ಸೇರಿ ಕಾರ್ಯಾಚರಣೆಗೆ ಹೊರಡ್ತಾರೆ. ಭಾರೀಂದ್ರ ಘೋಷ್ ಅವರು ಗೆದ್ದರೆ ರಾಜ್ಯವನ್ನಾಳುವವರು ನಾವಾಗುತ್ತೇವೆ, ಸತ್ತರೆ ವೀರ ಸ್ವರ್ಗವನ್ನು ನೀವು ಸೇರುತ್ತೀರಾ ಎಂದು ಕಳಿಸುತ್ತಾರೆ. ಕಳಿಸಿದ ನಂತರ ಇವರಿಬ್ಬರೂ ಸಹ ಸೇರಿ, ಈಗಾಗಲೇ ಕ್ರಾಂತಿಕಾರಿಗಳು ಇವರ ವಿರುದ್ಧ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಅಂತ ತಿಳಿದಂತಹ ಕಿಂಗ್ಸ್ಫೋರ್ಡ್ ಹೆದರಿ ಬಿಹಾರಕ್ಕೆ ಟ್ರಾನ್ಸ್ಫರ್ ಆಗಿರ್ತಾನೆ. ಅಲ್ಲಿಗೆ ಹೋದಂತಹ ಈ ಇಬ್ಬರು ತಡ ಮಾಡುವುದಿಲ್ಲ, ಒಂದು ನಿಶ್ಚಿತವಾದಂತಹ ದಿನವನ್ನ ಗುರಿ ಮಾಡಿಕೊಂಡು ಈ ಕಿಂಗ್ಸ್ಫೋರ್ಡ್ನ ಕಾರ್ಯಾಚರಣೆಗೆ ಒಳಗಾಗ್ತಾರೆ. ಅವತ್ತು ಕಿಂಗ್ಸ್ಫೋರ್ಡ್ ಪ್ರತಿದಿನದಂತೆ ಫಾರ್ಮ್ ಹೌಸ್ಗೆ ಹೋಗ್ತಾ ಇರ್ತಾನೆ. ಆ ಫಾರ್ಮ್ ಹೌಸ್ಗೆ ಅನೇಕ ಗಣ್ಯ ಬ್ರಿಟಿಷ್ ವ್ಯಕ್ತಿಗಳು ಬರ್ತಾ ಇರ್ತಾರೆ. ಅಂದು ಕಿಂಗ್ಸ್ಫೋರ್ಡ್ ಹೋಗಿ ವಾಪಸ್ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಈ
ಪ್ರಫುಲ್ಲ ಚಾಕಿ ಮತ್ತು ಖುದಿರಾಮ್ ಬೋಸ್ ಅವರು ತಡ ಮಾಡದೆ ಬಾಂಬನ್ನ ಎಸೆದೇ ಬಿಡ್ತಾರೆ ಮುಂದೆ ಬಂದಂತಹ ಸಾರೋಟಿಗೆ. ನಂತರ ತಕ್ಷಣ ತಡ ಮಾಡದೆ ಇಬ್ಬರು ಸಹ ಬಿಗಿಯಾಗಿ ಓಡಿ ಬಿಡ್ತಾರೆ. ಇಬ್ಬರು ಸಹ ಒಬ್ಬರು ಒಂದು ದಿಕ್ಕಿಗಾದ್ರೆ ಮತ್ತೊಬ್ಬ ಇನ್ನೊಂದು ದಿಕ್ಕಿಗೆ ಓಡಿ 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 ಸುಸ್ತಾಗಿ ಬಿಡ್ತಾರೆ. ಪ್ರಫುಲ್ಲ ಚಾಕಿ ಓಡಿ 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 ಒಬ್ಬರ ಸಹಾಯವನ್ನ ಪಡೆದು ಒಂದು ರೈಲನ್ನ ಹತ್ತಾನೆ. ಆ ರೈಲಿನಲ್ಲಿಯೇ ಒಬ್ಬ ಪೊಲೀಸು ಸಹ ಹತ್ತಿರ್ತಾನೆ. ಆ ಪೊಲೀಸ್ಗೆ ಅಲ್ಲಿ ತೀವ್ರವಾಗಿ ವಿಚಾರಣೆ ಶುರು ಆಗಿರುತ್ತೆ, ಯಾರು ಈ ಕಾರ್ಯವನ್ನ ಮಾಡಿದವರು ಅಂತ. ಅವನಿಗೆ ಒಂದು ಅನುಮಾನ ಬರುತ್ತೆ, ಆ ಕಾರ್ಯಾಚರಣೆಯನ್ನ ನಡೆಸಿದವರಲ್ಲಿ ಇವನು ಒಬ್ಬ ಇರಬಹುದೇನೋ ಎಂದು ಅವನ ಚಾಣಾಕ್ಷತನದಿಂದ ಬಾಯಿ ಬಿಡಿಸಿಯೇ ಬಿಡ್ತಾನೆ. ಕೊನೆಗೆ ಇವನನ್ನು ಇನ್ನೇನು ಮುಂದೆ ಬರುವ ಸ್ಟೇಷನ್ ಅಲ್ಲಿ ಹಿಡಿಯಬೇಕು. ಅಷ್ಟರಲ್ಲಾಗಿ ಪ್ರಫುಲ್ಲ ಚಾಕಿ ತನ್ನ ಶಿರವನ್ನ ಬೇರೆಯವರಿಗೆ ಕೊಡೋದ್ರ ಬದಲು ನನ್ನನ್ನ ನಾನೇ ಭಾರತ ಮಾತೆಗೆ ಅರ್ಪಿಸ್ಕೊಳ್ತೀನಿ ಅಂತ ಅವನ ಕೈಲಿದ್ದಂತಹ ರಿವಾಲ್ವರ್ ಇಂದ ಅವನೇ ತನ್ನ ತಲೆಗೆ ಶೂಟ್ ಮಾಡ್ಕೊಂಡು ತನ್ನ ಪ್ರಾಣವನ್ನ ಭಾರತಾಂಬೆಗೆ ಅರ್ಪಣೆ ಮಾಡ್ತಾನೆ. ಇನ್ನೊಂದು ಕಡೆ ಖುದಿರಾಮ್ ಬೋಸ್ ಓಡಿ 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 ಹೊಟ್ಟೆಯಲ್ಲಿ ಏನೂ ಇಲ್ಲ, ಬಿದ್ದು ಹೋಗುವ ಸಂದರ್ಭ. ಅಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಅಂಗಡಿ ಕಾಣಿಸ್ತು. ₹1 ಮಂಡಕ್ಕಿಯನ್ನ ತಗೊಂಡು ಗಬ 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 ತಿನ್ನೋದಕ್ಕೆ ಶುರು ಮಾಡ್ತಾನೆ. ಅದನ್ನ ನಮ್ಮದೇ ದೇಶದವನಾದಂತಹ ಅಂಗಡಿಯವನು ಕಂಡು ಹಿಡಿದು ಈ ಕಾರ್ಯಾಚರಣೆಯನ್ನ ನಡೆಸಿದಂತವನು ಇವನಿರಬಹುದಾ ಅಂತ ಕೇಳ್ಬಿಡ್ತಾನೆ ಅವನ. ಮಿಸ್ಟರ್ ಕೆನಡಿ ಮತ್ತು ಅವರ ಮಗಳನ್ನ ಸಾಯಿಸಿದಂತಹ ಅವನು ನೀನೇನಾ ಅಂತ. ಆಗ ಖುದಿರಾಮ್ ಬೋಸ್ಗೆ ಗೊತ್ತಾಗುದು, ದುರಾದೃಷ್ಟವಶಾತ್ ಅಲ್ಲಿ ಸತ್ತದ್ದು ಕಿಂಗ್ಸ್ಫೋರ್ಡ್ ಅಲ್ಲ, ಬದಲಾಗಿ ಬ್ರಿಟಿಷರ ಆದಂತಹ ಮಿಸ್ಟರ್ ಕೆನಡಿ ಮತ್ತು ಅವರ ಮಗಳಾಗಿರ್ತಾರೆ. ಆಗ ಹೇಳಿಯೇ ಬಿಟ್ಟ, ಏನು ಕಿಂಗ್ಸ್ಫೋರ್ಡ್ ಸಾಯಿಲ್ವಾ? ಮಿಸ್ಟರ್ ಕೆನಡಿ ಮತ್ತು ಅವ್ರ ಮಗಳು ಸತ್ತಿದ. ಅಲ್ಲಿಗೆ ಸಿಕ್ಕಾಕಿಕೊಂಡ್ಬಿಟ್ಟು ತಕ್ಷಣ ತಡ ಮಾಡದೆ ಭಾರತೀಯರೇ ಪೊಲೀಸರು ಅವನನ್ನ ಸೆರೆ ಹಿಡಿತಾರೆ. ಸೆರೆ ಹಿಡಿದು ತೀವ್ರವಾದಂತಹ ಕಾರ್ಯಾಚರಣೆಗೆ ಒಳಪಡಿಸ್ತಾರೆ. ನಂತರ ಅವನ ಜೊತೆಗಾರನಾಗಿದ್ದಂತಹ ಪ್ರಫುಲ್ಲ ಚಾಕಿಯ ಶಿರವನ್ನ ದೇಹದಿಂದ ಬೇರ್ಪಡಿಸಿ ತೆಗೆದುಕೊಂಡು ಬಂದು ಮುಂದೆ ಹಿಡಿದು ತೋರಿಸಿ ಹೇಳ್ತಾರೆ, ಈತನು ನಿನ್ನ ಜೊತೆ ಕಾರ್ಯಾಚರಣೆಗೆ ಇದ್ದನ ಅಂತ. ನಾವೇನಾದ್ರೂ ಆಗಿದ್ರೆ ಹೊಯ್ಕೊಂಡು ಇವನೇ ನನ್ನ ಸ್ನೇಹಿತ ಅಂತ ಹೇಳ್ತಾ ಇದ್ವಿ. ಆದ್ರೆ ಖುದಿರಾಮ್ ಹಾಗೆ ಮಾಡ್ಲಿಲ್ಲ. ಯಾರೋ ಏನೋ ತಿಳಿದೇ ಇಲ್ಲ ಅನ್ನುವಂತೆ ಕಂಡು ಹಿಡ್ದಿದ್ದ. ಯಾಕೆಂದ್ರೆ ಅವನು ಯಾರು ಅಂತ ಇವನು ಕಂಡು ಹಿಡಿದ್ರೆ ಅದ್ರ ಹಿಂದೆ ಇದ್ದಂತಹ ಅನೇಕರು ಸಹ ಈ ಕಾರ್ಯಾಚರಣೆಯಲ್ಲಿದ್ದಂತವ್ರು ಸಿಕ್ಕಿ ಬೀಳ್ತಾರೆ ಅನ್ನುವಂತಹದ್ದು ನೋಡಿ. ಅಲ್ಲಿಯೂ ಸಹ ದೇಶಭಕ್ತಿಯನ್ನ ಮೆರೆದ. ನಂತರ ಈ ಪ್ರಫುಲ್ಲ ಚಾಕಿಯ ತಲೆಯನ್ನ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ತೋರಿಸ್ತಾರೆ. ಆಗ ಆ ತಾಯಿ ಹೇಳ್ತಾರೆ, ನೋಡಿ ಒಂದು ಸಲ ನಾವು ನೆನ್ಸ್ಕೋಬೇಕು, 9 ತಿಂಗಳು ಹೆತ್ತು ಹೊತ್ತಂತಹ ತಾಯಿಯ ಮಗನ ತಲೆ ಇವತ್ತು ಬೇರ್ಪಟ್ಟು ನಿಂತಿದೆ ಅಂದಾಗ ತಾಯಿ ಹೇಗಾಗಬಹುದು? ಅವಳು ಇಂತಹ ಪರಿಸ್ಥಿತಿ ಇಡೀ ಜಗತ್ತಿನಲ್ಲಿ ಮತ್ತಾವ ತಾಯಿಗೂ ಸಹ ಬರಬಾರ್ದು ಅಂತ ಗೋಳಾಯ್ತಾರೆ. ಅಂತಹ ಬ್ರಿಟಿಷರು ನಮ್ಮ ಭಾರತದಲ್ಲಿದ್ದರು. ಈಗ ಇಂತಹ ಸಂದರ್ಭದಲ್ಲಿ ಈ ಖುದಿರಾಮ್ ಬೋಸರವರನ್ನ ಒಂದು ತೀವ್ರವಾದಂತಹ ವಿಚಾರಣೆಗೆ ಒಳಪಡಿಸಿ ಕೊನೆಗೊಂದು ದಿನ 1908 ಆಗಸ್ಟ್ 11ನೇ ತಾರೀಕು ಇವರಿಗೆ ಗಲ್ಲು ಶಿಕ್ಷೆನ ವಿಧಿಸಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಧೃತಿಗೆಡದೆ ಭಗವದ್ಗೀತೆಯನ್ನ ಓದುತ್ತಾ ಒಂದೇ ಮಾತರಂ ಅನ್ನುತ್ತಾ ಅವರ ಪ್ರಾಣವನ್ನ ಪುಷ್ಪವನ್ನಾಗಿ ಮಾಡಿ ಭಾರತಾಂಬೆಗೆ ಅರ್ಪಣೆಯನ್ನ ಮಾಡುದು. ಅಂತಹ ಮಹಾತ್ಮರು ನನ್ನ ತಾಯಿ ನೆಲದಲ್ಲಿದ್ದರು. ಇಂತಹ ಪ್ರತಿಯೊಂದು ನಾಯಕರಿಗೂ ಸಹ ನಾವಿವತ್ತು ಋಣಿಗಳಾಗಿರಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಒಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಎಷ್ಟು ರೋಮಾಂಚನವಾಗಿತ್ತಲ್ಲ. ಇವತ್ತಿನ ಕಥಾನಾಯಕರನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ವಿಶಾಲಾಕ್ಷಿ. Every time I thought what country has given to me, but have you ever thought what we have given to country? Khudiram Bose story has inspired me to think that. Now let us know more about Khudiram Bose by our next speaker, Rajat, who is studying 9th standard in Sri Kumaran School, Tata Silk from Bengaluru. He has won many prizes in spell bee. He has also got blue belt in karate and is presently learning Japanese language and tabla. Let us hear more about Khudiram Bose by Rajat. Over to you, Rajat. Thank you, Harika. Khudiram Bose. Freedom cannot be bestowed, it must be achieved. Namaste, I am Rajat, a 9th grader
from Sri Kumaran Children's Home, Tata Silk Farm, here to talk about the first martyr of the fiery age, whose death lit the fire for freedom. Yes, it's Khudiram Bose. Khudiram was one of the youngest freedom fighters to have achieved martyrdom during India's struggle from the British rule. He was born on 3rd December 1889 in the small village of Habibpur, situated close to the town of Tamluk in Midnapur district of Bengal. Bose led a life of risk and adventure and never for once flinching from his goal of acquiring freedom for his country. He was inspired by Sri Aurobindo Ghosh, who was a great freedom fighter. He also derived inspiration from the verses in Bhagavad Gita and the words of his teacher, Satyendra Nath Bose. Apart from possessing the spirit of a fighter, Khudiram Bose was also known for his leadership qualities and his services to the society. He took part in revolutionary activities and was first arrested against the British rule. He is also known to act as a messenger for secret revolutionary groups in the region. In the year 1905, Khudiram Bose became involved with the political party Jugantar to show his disobedience to the British government. Following the partition of Bengal the same year, a few months later, Khudiram planted bombs close to a police outpost in Medinipur. On 30th April 1908, Khudiram Bose and Prafulla Chakki were directed to assassinate the Chief Presidency Magistrate Douglas Kingsford in Muzaffarpur, Bihar. The magistrate was known for his blatant judgments against the freedom fighters. They waited for Kingsford's carriage to come in front of the gate of the European Club and blew up a carriage which was not carrying Kingsford. As a result of this unfortunate incident, 2 innocent British ladies were killed. Both the revolutionaries fled the crime scene in different paths. Later, Prafulla committed suicide and Khudiram was arrested and trailed for the murder of the 2 women, ultimately being sentenced to death. On a faithful day, 11th August, the area near the prison was swelling with crowds holding flower garlands. Khudiram had great feelings for his country. Before his death, he mentioned, "I wish to die for the freedom of my country. The thought of the gallows does not make me unhappy in the least. My only regret is that Kingsford could not be punished for his crimes. I want to die soon so that I come back again to fight the British." Khudiram was just 18 years, 8 months and 11 days old, reportedly walked up to the gallows and was confidently hung shortly after. Bal Gangadhar Tilak, in his newspaper Kesari, defended Bose and called for immediate Swaraj, but only to be arrested by the British colonial government. Amrita Bazar Patrika, one of the prominent dailies of the time, highlighted about his hanging on 12th August under the headline, "Khudiram's End, Life Cheerfully and Smiling." The newspaper wrote, "Khudiram's execution took place at 6 a.m. He walked to the gallows firmly and cheerfully, and even smiled when the cap was drawn over his head. The great patriot faced death heroically by uttering, 'Vande Mataram.' Though a failed mission, Khudiram is remembered for his attempt and martyrdom. The action marked the beginning of the armed revolution against the British Raj, which came to be known as the Agni Yuga or the Fiery Age. He was the first of the revolutionaries of that time to be martyred. 11th August this year marks the 112th death anniversary of the freedom fighter Khudiram Bose, one of the youngest revolutionaries of the Indian independence movement. Let us remember him for his great sacrifice and valor. Jai Hind. Wow, what a life of inspiration. You have really felt patriotism in all our viewers. Thank you. ಖುದಿರಾಮ್ ಬೋಸ್ ಅವರು ತಮ್ಮ ಶೌರ್ಯವನ್ನು ಮೆರೆದು ಭಾರತಕ್ಕೆ ತಮ್ಮ ಜೀವವನ್ನು ಅರ್ಪಿಸಿದ್ದಾರೆ. ಇದೇ ತರ ನಮ್ಮ ಸ್ನೇಹಿತರು ಒಬ್ಬರು ತಮ್ಮ ಕವಿತ್ವದಿಂದ ಭಾರತವನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಅವರ ಕವಿತೆಯನ್ನು ಕೇಳಲು ಹೋಗೋಣ. ಬನ್ನಿ ಸುಸ್ವಾಗತಿಸೋಣ ಪವನ್ ರಾಜ್ನವರು. ಇವರು 2nd ಇಯರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅನ್ನು ಡಾಕ್ಟರ್ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದಾರೆ. ಅವರು ಕನ್ನಡ ಕಲರವ ಸ್ಪರ್ಧೆಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು ಹಾಡುಗಳನ್ನು ಬರೆಯುವುದು, ಡೈಲಾಗ್ಗಳನ್ನು ರಚಿಸುವುದು ತಮ್ಮ ಹವ್ಯಾಸವಾಗಿ ಮಾಡಿಕೊಂಡಿದ್ದಾರೆ. ಓವರ್ ಟು ಯು ಪವನ್ ರಾಜ್. ಧನ್ಯವಾದಗಳು ಹರಿಕಾ. ನಾನು ಇವತ್ತು ವಾಚಿಸುತ್ತಿರುವ ಕವನದ ಹೆಸರು ನನ್ನ ಭಾರತ. ಚಿತ್ರ ಒಂದೇ ಹಲವು ಬಣ್ಣಗಳು, ಕಣ್ಣಿನ ಕಣ ಕಣದಲ್ಲೂ ಕೂಡ ಅಡಗಿ ಮದ್ದು.
ಸಾಧು ಸಂತರು ಜನಿಸಿದ ನೆಲವು, ದೇವಾನುದೇವತೆಗಳು ಅವತರಿಸಿದ ಸ್ಥಳವು. ಕರುಣೆ ಸ್ನೇಹಕ್ಕೆ ಹೆಸರು, ಗೆಳೆತನದ ವಿಚಾರದಲ್ಲಿ ಅಗ್ರಗಣ್ಯ. ಇಂತಹ ಸ್ವರ್ಗದಿ ಜನಿಸುವುದೇ ಪುಣ್ಯ. ಮನದೊಳಗೆ ನಾನು ಹೆಮ್ಮೆಯ ಪಡುತ್ತಾ ಹೇಳುವೆ, ಭಾರತ ಇದು ನನ್ನ ಭಾರತ. ಭಾರತ ಧೋರಣೆಯಿಸಿ ಇದ್ದರೂ ವೀರಾಭಿಮಾನ ಉಸಿರಾಗಿಸಿ ಎಂದು ಹೇಳಿದರು ನಾಯಕರುಗಳೆಲ್ಲಿ. ಅಪಮಾನದ ನೆರಳನ್ನು ಸಹ ಸಹಿಸಲಾರರು, ಇಲಾರಕ್ಕಾಗಿ ಕಾಯುವುದು ಮನ. ಶ್ರೀಕೃಷ್ಣ ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ಕಾಣುತ್ತೆ. ಹಾರಿಕಾ, ಓವರ್ ಟು ಯು. ಥ್ಯಾಂಕ್ ಯು ಪವನ್ ರಾಜ್. ನೀವು ನಮ್ಮ ಭಾರತ ಮಾತೆಯನ್ನು ತಮ್ಮ ವರ್ಣನೆಯಿಂದ ಅತಿ ಸುಂದರವಾಗಿ ವರ್ಣಿಸಿದ್ದೀರಾ. ಥ್ಯಾಂಕ್ ಯು. ಈಗ ಒಂದು ವಿಭಿನ್ನ ಪ್ರಯತ್ನ. ಸುಮ್ನೆ ಅನ್ಕೊಳ್ಳಿ, ಈಗ ನಿಮ್ ಮುಂದೆ ಒಬ್ಬ ಫ್ರೀಡಮ್ ಫೈಟರ್ ಬಂದು ನಿಂತ್ರೆ ಹೆಂಗಿರುತ್ತೆ? ಅಬ್ಬಾ, ತುಂಬಾ ರೋಮಾಂಚನ ಅಲ್ಲ ನೆನ್ಸ್ಕೊಳ್ಳಕ್ಕೆ. ಇದೇ ರೀತಿ ಇಲ್ಲಿ ಒಬ್ಬ ನಮ್ಮ ಸ್ನೇಹಿತರು ತಮ್ಮ ಏಕಪಾತ್ರ ಅಭಿನಯದಿಂದ ಆ ಸನ್ನಿವೇಶಕ್ಕೆ, ಆ ಫ್ರೀಡಮ್ ಫೈಟರ್ ಸನ್ನಿವೇಶಕ್ಕೆ ನಮ್ಮನ್ನು ಮತ್ತೆ ಕರೆದೊಯ್ಯುತ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಹಿಮ್. ಶಶಾಂಕ್ ಕಂದಗಡ್ ಅವರು ಶ್ರೀ ಸತ್ಯ ಸಾಯಿಲೋಕ ಕಾಲೇಜಿನಲ್ಲಿ ಫಸ್ಟ್ PUC ಅನ್ನು ಮುಗಿಸಿದ್ದಾರೆ. ಅವರು ಬೇಜಾನ್ ಏಕಪಾತ್ರ ಅಭಿನಯಗಳಲ್ಲಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಓವರ್ ಟು ಯು ಶಶಾಂಕ್. ನಮಸ್ಕಾರ, ನನ್ನ ಹೆಸರು ಶಶಾಂಕ್ ಕಂದಗಲ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ರತ್ನ ಶ್ರೀ ಚಂದ್ರಶೇಖರ್ ಆಜಾದ್ ಅವರ ಬಾಲ್ಯದ ಒಂದು ಘಟನೆಯನ್ನು ನಾನು ಇಂದು ನಿಮ್ಮ ಮುಂದೆ ಏಕಪಾತ್ರ ಅಭಿನಯದ ಮೂಲಕ ಪ್ರಸ್ತುತಪಡಿಸಲಿದ್ದೇನೆ. ಶ್ರೀ ಚಂದ್ರಶೇಖರ್ ಆಜಾದ್ ಬ್ರಿಟಿಷ್ ಪೊಲೀಸರು, ಜಡ್ಜ್ ಸಾಹೇಬರು ಮತ್ತು ಜೈಲರ್ ನಡುವೆ ಆಗುವ ಘಟನೆಗಳನ್ನು ನಾನು ಇಂದು ನಿಮ್ಮ ಮುಂದೆ ಅಭಿನಯಿಸಿ ತೋರಿಸುತ್ತೇನೆ. ನಾನು ಬಲದಲ್ಲಿ ನಿಂತರೆ ಒಂದೇ ಮಾತ್ರವೆಂದು ಘೋಷಣೆ ಕೂಗುತ್ತಾ ಬರುವ ರಾಷ್ಟ್ರಭಕ್ತರ ಗುಂಪು ಮತ್ತು ಎಡದಲ್ಲಿ ನಿಂತರೆ ಶ್ರೀ ಚಂದ್ರಶೇಖರ್ ಆಜಾದ್. ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಇದು ನಮ್ಮ ಶಾಲೆಯ ಮುಂದೆ ರಾಷ್ಟ್ರಭಕ್ತರ ಗುಂಪು ಹೊರಟಿದೆಯಲ್ಲ, ನಾನು ಇದನ್ನು ನೋಡಲೇಬೇಕು. ವಂದೇ ಮಾತರಂ. ಇದೆಂತಹ ರೋಮಾಂಚಕರ ಸನ್ನಿವೇಶ, ಇದನ್ನು ನೋಡುತ್ತಿರುವ ನಾನೇ ಧನ್ಯ. ವಂದೇ ಮಾತರಂ, ವಂದೇ ಮಾತರಂ. ಇದೇನಿದು? ಬ್ರಿಟಿಷ್ ಪೊಲೀಸರ ದಂಡು ಈ ರಾಷ್ಟ್ರಭಕ್ತರ ಗುಂಪಿನ ಬರುತ್ತಿದೆಯಲ್ಲ, ಇವರೇನು ಮಾಡಲು ಹೊರಟಿದ್ದಾರೆ? ನಾನು ಇದನ್ನು ನೋಡಲೇಬೇಕು. ಅಯ್ಯೋ, ಒಂದೇ ಮಾತರಂ ಎಂದು ಘೋಷಣೆ ಕೂಗಬಾರದೆಂದು ಲಾಠಿ ಚಾರ್ಜ್ ಶುರು ಮಾಡಿದ್ರಲ್ಲ, ಇದೆಂತಹ ಅಮಾನವೀಯ ಕೃತ್ಯ. ನಾನು ಏನು ಮಾಡುದು ಇವಾಗ? ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ. ನನ್ನ ತಾಯಿ ಸಮಾನರಾದ ಈ ಹೆಜ್ಜೆಗೆ ಕಟ್ಟು ಬಿದ್ದು ಗಾಯವಾಗಿ ರಕ್ತ ಸುರಿಯುತ್ತಿದೆ. ಈ ಬ್ರಿಟಿಷ್ ಪೊಲೀಸರಿಗೆ ನಾನು ಒಂದು ಪಾಠ ಕಲಿಸಿದ್ದೇನೆ. ನಾನು ಲಗೋರಿ ಮತ್ತು ಗಿಲ್ಲಿ ದಾಂಡ್ಯದಲ್ಲಿ ನಿಪುಣನಿದ್ದೇನೆ. ಈ ಕಲ್ಲಿನಿಂದ ಈ ಬ್ರಿಟಿಷ್ ಪೊಲೀಸರಿಗೆ ಗುರಿ ಮಾಡಿ ಎಸೆಯುತ್ತೇನೆ. ನನ್ನ ಗುರಿ ಸಫಲವಾಗಿದೆ. ಅರೆ, ಓಡಿ ಬರುತ್ತಿದ್ದಾರೆ. ನಾನು ಈಗ ಓಡಲೇಬೇಕು. ಬ್ರಿಟಿಷ್ ಪೊಲೀಸರು ಆ ಬಾಲಕನನ್ನು ಹಿಡಿಯಲು ಹೋಗುತ್ತಾರೆ, ಆದರೆ ಆ ಬಾಲಕ ಅವರ ಕೈಯಲ್ಲಿ ಸಿಗುವುದಿಲ್ಲ. ಆದರೂ ಸಂಜೆಯ ವೇಳೆಯಲ್ಲಿ ಬಾಲಕ ಭಜನೆ ಮಾಡುವಾಗ ಆ ಬ್ರಿಟಿಷ್ ಪೊಲೀಸರು ಅವನನ್ನು ಮೋಸದಿಂದ ಹಿಡಿದು ಆ ನ್ಯಾಯಾಲಯದ ಕಟಕಟೆಯಲ್ಲಿ ವಿಚಾರಣೆಗೆ ಒಳಪಡಿಸುತ್ತಾರೆ. ಈಗ ನಾನು ಬಲದಲ್ಲಿ ನಿಂತರೆ ಜಡ್ಜ್ ಸಾಹೇಬರು ಮತ್ತು ಎಡದಲ್ಲಿ ನಿಂತರೆ ಶ್ರೀ ಚಂದ್ರಶೇಖರ್ ಆಜಾದ್. ಏನು ನಿನ್ನ ಹೆಸರು? ಆಜಾದ್, ಆಜಾದ್, ಆಜಾದ್. ಓಕೆ ಓಕೆ, ನಿನ್ನ ಅಪ್ಪ ನಿನ್ನಂತ 10 ಜನ ಜಡ್ಜ್ಗಳನ್ನು ಕಾಲ ಕಡೆಗೆ ಹೊಸಗೆ ಹಾಕುವ ಸ್ವಾಧೀನತೆ ನನ್ನ ಅಪ್ಪ. ಈ ಬಾಲಕ ತುಂಬಾ ತಾಳೆ ಎನಿಸುತ್ತಾರೆ. ಬಾಲಕ, ಜಡ್ಜ್ ಸಾಹೇಬ್ರೆ, ನಮ್ಗೆಲ್ಲ ಎಲ್ಲಿ ಮನೆ? ನನ್ನ ಅಡ್ರೆಸ್ ಸೆರೆಮನೆ ಬರ್ಕೊಳ್ಳಿ. ಅದೇ ನನ್ನ ಅಡ್ರೆಸ್. ನಾನು ಯಾವಾಗ್ಲೂ ಅಲ್ಲೇ ಇರಲು ಖುಷಿ ಪಡ್ತೀನಿ.
ನಮಗೆ ಗೌರವಾನ್ವಿಯಾಗಿ ಮಾತನಾಡುವ ಈ ಬಾಲಕನಿಗೆ 16 ಚಾಡಿ ಏಟಿನ ಶಿಕ್ಷೆಯನ್ನು ವಿಧಿಸಿ. ನಾನೇನು ಕೋಳಿ ಕದ್ದಿಲ್ಲ. ಸೂರ್ಯ ಮುಳುಗದ ಬ್ರಿಟಿಷ್ ಸಾಮ್ರಾಜ್ಯ ಪೊಲೀಸರಿಗೆ ಕಲ್ಲಿನಿಂದ ಹೊಡೆದಿದ್ದೇನೆ. ನನಗೆ ಕೇವಲ 12 ಚಡಿ ಏಟೆ. 32 ಚಡಿ ಏಟನ್ನು ಕೊಡಿ. 32. ನಾನು ಮಾಡಿದ ಕೆಲಸ ಸಾರ್ಥಕವಾಗುತ್ತದೆ. ಕರೆದುಕೊಂಡು ಹೋಗಿ ಬಾಲಕನನ್ನು. ಜಡ್ಜ್ ಸಾಹೇಬರ ಆದೇಶದಂತೆ ಜೈಲರ್ ಬಾಲಕನಿಗೆ ಶಿಕ್ಷೆ ಕೊಡಲು ಮುಂದಾಗುತ್ತಾರೆ. ನಾನು ಬಲದಲ್ಲಿ ನಿಂತರೆ ಜೈಲರ್ ಮತ್ತು ಎಡದಲ್ಲಿ ನಿಂತರೆ ಶ್ರೀ ಚಂದ್ರಶೇಖರ್ ಆಜಾದ್. ಬಾಲಕ, ನೀನು ಮಾಡಿದ ತಪ್ಪಿಗೆ ತಗೋ ಈ ಚಾಟಿ ಏಟನ್ನು. 1 ಒಂದೇ ಮಾತರಂ. 2 ಒಂದೇ ಮಾತರಂ. 3 ಒಂದೇ ಮಾತರಂ. ಈ ಬಾಲಕನಿಗೆ ಗಾಯವಾಗಿ ರಕ್ತ ಸುರಿಯುತ್ತಿದೆ. ಆದರೂ ಇವನಿಗೆ ನಮ್ಮ ಮೇಲೆ ಪ್ರೇಮಿಲ್ಲವಲ್ಲ. 4 ಒಂದೇ ಮಾತರಂ. 14 15 16 ಒಂದೇ ಮಾತರಂ. ವಾಟ್ ಅ ಸರ್ಪ್ರೈಸ್! ಇವನ ರಕ್ತ ಚಿಲ್ ಎಂದು ಚಿಮ್ಮುತ್ತಿದೆ. ಮಾಂಸದ ತುಣುಕುಗಳು ಕೆಳಗೆ ಬಿದ್ದಿವೆ. ಇವನ ಕಾಯಿ ಮೇಲೆ ರಕ್ತ ಸುರಿಯುತ್ತಿದೆ. ಆದರೂ ಇವನಿಗೆ ನಮ್ಮ ಮೇಲೆ ಭಯವಿಲ್ಲವಲ್ಲ. ಬಾಲಕ, ತೆಗೆದುಕೋ ಈ ಹಾಲನ್ನು ಕುಡಿ, ಸ್ವಲ್ಪ ಸುಧಾರಿಸಿಕೋ. ಯಾರಿಗೆ ಬೇಕು ನಿಮ್ಮ ಹಾಲು? ನಮಗೆ ಸ್ವಾತಂತ್ರ್ಯ ಸಿಗುವವರೆಗೂ ನಿಮ್ಮ ಕೈಯಿಂದ ಹಾಲನ್ನು ಕುಡಿಯುವುದಿಲ್ಲ. ಬಾಲಕ, ನಿನಗೆ ತುಂಬಾ ಸಹಾಯಗಳಾಗಿವೆ. ನೀನು ಔಷಧಿಯನ್ನು ಹಚ್ಚಿಕೊ. ತಗೋ ಈ 1.5 ರೂಪಾಯಿ ನಿನ್ನ ಔಷಧಿಗಾಗಿ. ಇದು ನಮ್ಮ ಜೈಲಿನ ರೂಲ್ಸ್. ಜೈಲರ್, ರಾಣಿಯ ಬೂಟು ನೆಕ್ಕುವ ಅನಿವಾರ್ಯತೆ ನಿಮಗಿರಬಹುದು, ನನಗಿಲ್ಲ. ಈ 1.5 ರೂಪಾಯಿ ನಿಮ್ಮ ರಾಣಿಗೆ ಹೇಳಿ ಮತ್ತು ಹೇಳಿ ಈ ದೇಶದ 12 ವರ್ಷದ ಬಾಲಕನಿಗೆ ಕೈ ಭಿಕ್ಷೆ ನೀಡಿದ್ದಾನೆಂದು. ನೀವು ನನ್ನನ್ನು ಮೋಸದಿಂದ ಹಿಡಿತೀರಿ, ಇಲ್ಲ ಅಂದ್ರೆ ನಾನು ನಿಮ್ಮ ಕೈಗೆ ಸಿಗುತ್ತಿರಲಿಲ್ಲ. ಒಂದು ಮಾತನ್ನು ನೆನಪಿಟ್ಟುಕೊಳ್ಳುತ್ತೇನೆ. दुश्मनों के गोले से मैं सामना करूंगा. आजाद हूं मैं, आजाद ही रहूंगा. वंदे मातरम. बोलो भारत माता की जय. थैंक यू. ಏಕಪಾತ್ರ ಅಭಿನಯವು ನಮಗೆ ಆಜಾದರನ್ನು ಮತ್ತೊಮ್ಮೆ ನೆನಪಿಸಿತು. ಧನ್ಯವಾದ. ಡ್ಯೂ ಟು ನೆಟ್ವರ್ಕ್ ಇಶ್ಯೂಸ್ ಆಗ್ಲೇ ಪವನ್ ರಾಜ್ ಅವ್ರ ಪೋಯಟ್ ಕೇಳಕ್ ಆಗಿಲ್ಲ. ಇವಾಗ ಮತ್ತೊಮ್ಮೆ ಅವ್ರು ರಿಸೈಟ್ ಮಾಡ್ತಿದ್ದಾರೆ. ಕವನದ ನನ್ನ ಭಾರತ looks like there is a technical ಚಿತ್ರ issue ಒಂದೇ, again. ಹಲವು ಬಣ್ಣಗಳಿದು. ಎಸ್ ಮ್ಯಾಮ್. Go ahead. ಓಕೆ, 1 minute ಮ್ಯಾಮ್. Harika, carry on. Due to network issues ಅದು ರಿಸೈಟ್ ಮಾಡಕ್ ಆಗಿಲ್ಲ. ವಿಲ್ ಗೋ ಆನ್ ಟು ನೆಕ್ಸ್ಟ್ ಒನ್. ಈಗ ಇಷ್ಟು ರೋಮಾಂಚನವಾಗಿ ಎಲ್ಲ ನೋಡಿದ್ದೀವಲ್ಲ, ಇನ್ನೊಂದು ದೇಶಭಕ್ತಿ ಗೀತೆಯನ್ನು ಕೇಳಿದರೆ ಹೇಗಿರಬಹುದು? ಬನ್ನಿ ಕೇಳೋಣ. ಇದನ್ನು ಹಾಡಲು ನಮ್ಮೊಂದಿದ್ದಾರೆ ಪಂಚಮಿ ಕಾಮತ್. ಇವರು 2nd ಇಯರ್ B.Ed ಅನ್ನು ಗವರ್ನಮೆಂಟ್ PU ಕಾಲೇಜ್ ಆಫ್ ಟೀಚರ್ ಎಜುಕೇಶನ್ ಅಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅವರು ಸಂಸ್ಕೃತಿ ಪ್ರತಿಷ್ಠಾನ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಹಾಗೂ ಕವನ ರಚನೆಯಲ್ಲಿ ಕೆಲವು ಬಹುಮಾನಗಳನ್ನು ಗೆದ್ದಿದ್ದಾರೆ. ಇವರು ಪ್ರಸ್ತುತ ಹಿಂದೂಸ್ತಾನಿ ಸಂಗೀತವನ್ನು ಕಲಿಯುತ್ತಿದ್ದಾರೆ. ಓವರ್ ಟು ಯು ಪಂಚಮಿ. ನಮಸ್ಕಾರ. ನಾನು ಈಗ ಹಿಂದಿ ಭಾಷೆಯಲ್ಲಿ ಸಾಗರ ವಸನ ಪಾವನ ದೇವಿ ಅನ್ನುವಂತಹ ದೇಶಭಕ್ತಿ ಗೀತೆಯನ್ನು ಹಾಡಲಿಕ್ಕಿದ್ದೀನಿ.
सागर वसना पावन देवी सरस सुहावन भारत माँ हिमगिरि पीन पयोधर वत्सल जनमन भावन भारत माँ सागर वसना पावन देवी सरस सुहावन भारत माँ सानि धनि ध मग ग मग सानि धनि सा ग सा नि ध नि सा ग सा सानि धनि ध म ग म ग सा ग म धनि सा ग म धनि सा ग म धनि सा तेरी रज को सिंचित करने गौर सरिता बहती थी गंगा यमुना सिंधु सदा मिल ललित कथाएं कहती थी आज बहाती खंडित होकर करुणा सावन भारत माँ सागर वसना पावन देवी सरस सुहावन भारत माँ तेरी करुणा का कण पाने याचक बन जग आता था तेरे दर्शन से हो हर्षित मन वांछित फल पाता था आज भिखारी है सुत तेरे उजड़ा कानन भारत माँ सागर वसना पावन देवी सरस सुहावन भारत माँ सानि धनि ध मग ग मग सानि धनि सा ग सा नि ध नि सा ग सा सानि धनि ध म ग म ग सा ग म धनि सा ग म धनि सा ग म धनि सा जाग उठो माँ दुर्गा बनकर कोटि भुजाओं में बल भर कर तेरे भक्त पुजारी जन का सागर सा लहराए अंतर नतमस्तक हो फिर जग मांगे तेरा आशीष भारत माँ सागर वसना पावन देवी सरस सुहावन भारत माँ हिमगिरि पीन पयोधर वत्सल जनमन भावन भारत माँ सागर वसना पावन देवी सरस सुहावन भारत माँ सरस सुहावन भारत माँ सरस सुहावन भारत माँ धन्यवाद Wow, it was a melodious song. Thank you for singing this beautiful song all the way from Mangalore. Thank you, Panchami. As I told you earlier, every time I'll be thinking, what would be my role in making the Bharat Vishwaguru? To present this, we have Srujan Kashyap, who is pursuing 9th standard in Rashtrottana Vidya Kendra at Banshankari, Bengaluru. He won gold medal in Bharat Mata Mandir for Swami Vivekananda speech and silver medal in Vidya Bharati science competition. Over to you, Srujan. Namaste, my name is Srujan. I am a student of Rashtrottana Vidya Kendra, Banashankari, and today I am honored to share my views on the topic, my role in making India a Vishwaguru. What does being a Vishwaguru mean? It is not just an honorary title. It means being a nation so advanced that the world looks up to you. It means improving the world in all aspects of life. It means bringing the world into a new era of enlightenment. Thousands of years ago, India was such a Vishwaguru. The whole world followed in the footsteps of our forefathers. Many countries that followed their teachings are now highly developed nations. But how did we become a developing country? Centuries of invasion and foreign rule destroyed our cultures, made us question our beliefs, and
and pressed their ideologies upon us. Slowly, we forgot our culture and the legacies of our ancestors. We divided ourselves by our own boundaries. We lost the insight and wisdom of the generations that came before us. This is how we lost the Vishwaguru Bharat. But it is not lost forever. There is a last ray of hope in the cloud of ignorance. I still have a chance to see my country become a Vishwaguru. In the ancient world, India taught the world various aspects of a healthy and meaningful existence. Under the guidance of our beloved PM Sri Narendra Modi ji, India is again taking the first steps towards this goal. And as a citizen of this country, it is my responsibility to be a part of this. Our Shanti mantra, Sarve Bhavantu Sukhinah, prays for the peace and prosperity of everyone in the universe. The Bhagavad Gita, where Lord Krishna answers every question of life, will be the motivation for my good deeds. Our generation should fully understand the true meaning of these scriptures and spread this message throughout the world. Sharira Madhyam Khalu Dharma Sadhanam is an ancient verse which means everything can be achieved through a sound mind and sound body. Yoga and pranayama are the best gifts of India to the world. They relax the mind and keep the body healthy. To keep my mind and body healthy, I will practice yoga every day and encourage others to do the same. Many countries have understood these benefits and are encouraging them too. Another boon given by our ancestors to the world, which is Ayurveda, which cures diseases through medicines and herbs that are easily available in nature without any side effects. Ancient Indian doctors like Charaka and Sushruta are revered as the fathers of medicine and surgery to this day. But Western medicine has taken over Ayurveda and made it a poor man's medicine. During this pandemic, while many countries are struggling to reduce infection and mortality rates, spices that we consume every day in our food, like turmeric, cinnamon, and pepper, have reduced infectivity considerably. So it's time for us to look back and see how our ancestors lived healthy lives and follow them. I will encourage Ayurveda and support it and try to make it a global system of medicine. Kumbh Mela, a mega spiritual event organized in 2019, was a big success due to the help of thousands of Swayamsevaks who believed in service as their motto. The organization of this event was highly appreciated by the media worldwide. India was successful in organizing such a huge event while many other countries could not. I will always be ready to volunteer when there is a need. As our PM Sri Narendra Modi ji insists us to be Atmanirbhar, I will participate in Make in India movement and support only made in India products. I am sure by this my country will be self-dependent and self-sufficient. This is another step towards making my country a Vishwaguru. I know this road is not so smooth. There are problems like illiteracy, poverty, and malnutrition. If we are to become a Vishwaguru, we must eradicate these challenges and help other countries overcome them too. In many places, poor children do not have access to education. Only if they are educated, they can be successful in the future and help our country develop. Many non-government organizations and government projects are helping such children by providing them with food, opening non-profit schools, and helping them access education. I will always help to eradicate such problems by joining hands with such organizations. If we all put effort to overcome these challenges, India will definitely become a Vishwaguru. As a citizen of this country, it is my duty to participate in this task and take India into a new era of development. Dhanyavad. I thank the Disha Bharat team and my school for giving me this opportunity. Jai Hind. Thank you, Srujan, for sharing your thoughts on making Bharat Vishwaguru. ಒಂದೇ ಮಾತರ ನಾನು ಪ್ರೋಗ್ರಾಮ್ ಎಂಡ್ ಮಾಡಿದೆ ಅನ್ಕೊಂಡ್ರ ಇಲ್ಲ. ಈಗ ಇದೇ ಹಾಡಿಗೆ ನಮ್ಮೊಬ್ಬ ಸ್ನೇಹಿತರು ನೇಹ ಅನ್ನುವರು ನೃತ್ಯವನ್ನು ಮಾಡಲು ಬರುತ್ತಿದ್ದಾರೆ. ಇವರು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ. ಎಲ್ಲಿ ಅನ್ಕೊಂಡ್ರ? ಶ್ರೀ ಜ್ಞಾನಾಕ್ಷಿ ವಿದ್ಯಾನಿಕೇತನ್ ಬೆಂಗಳೂರು. ಅವರು ಭರತನಾಟ್ಯ ಮಾಡಲು ಗುರುವಾಯೂರು ಟೆಂಪಲ್ ಕೇರಳದಲ್ಲಿ ಸೆಲೆಕ್ಟ್ ಆಗಿದ್ರು. ಆಮೇಲೆ ಶಿಲ್ಪಾರಾಮ
ಹೈದರಾಬಾದ್ ಅಲ್ಲಿ ಕೂಡ ಸೆಲೆಕ್ಟ್ ಆಗಿದ್ರು. ಅಂಡ್ ಶಿ ಹಸ್ ಆಲ್ಸೋ ಕಂಪ್ಲೀಟೆಡ್ ಸೀನಿಯರ್ ಲೆವೆಲ್ ಇನ್ ಭರತನಾಟ್ಯಂ. ಲೆಟ್ us all welcome her. Over to you, Neha. Namaste everyone. Disha Bharat is an organization that has provided a wonderful platform to the students, encouraging them to focus on their abilities and skills on India's culture. My sincere thanks to Disha Bharat for providing me an opportunity to participate in such a wonderful event. Thank you all once again. Thank you. Thank you, Neha. Your dance was really a visual treat. Now, Pavan Raj will once again try his poetry. Over to you, Pavan Raj. ನಾನು ಆಯ್ಕೆ ಮಾಡಿರುವಂತಹ ವಿಷಯ ನನ್ನ ಭಾರತ. ಚಿತ್ರ ಒಂದೇ ಹಲವು ಬಣ್ಣಗಳ ರೂಪವಿದು, ಮಣ್ಣಿನ ಕಣ ಕಣದಲ್ಲೂ ಕೂಡ ಅಡಗಿದೆ ಮದ್ದು. ಸಾಧು ಸಂತರು ಜನಿಸಿದ ನೆಲವು, ದೇವಾನು ದೇವತೆಗಳು ಅವತರಿಸಿದ ಸ್ಥಳವು. ಕರುಣೆ ಸಹನೆಗೆ ಹೆಸರು ಈ ನಾಡು, ಪ್ರೀತಿಯ ಗಂಧ ತುಂಬಿರುವ ಬೀಡು. ಗೆಳೆತನದ ವಿಚಾರದಲ್ಲಿ ಅಗ್ರಗಣ್ಯ, ಗೆಳೆತನದ ವಿಚಾರದಲ್ಲಿ ಅಗ್ರಗಣ್ಯ. ಇಂತಹ ಸ್ವರ್ಗದಲ್ಲಿ ಜನಿಸುವುದೇ ಪುಣ್ಯ, ಇಂತಹ ಸ್ವರ್ಗದಲ್ಲಿ ಜನಿಸುವುದೇ ಪುಣ್ಯ. ಮನದೊಳಗೆ ನಾನು ಹೆಮ್ಮೆಯ ಪಡುತ್ತಾ ಹೇಳುವೆ, ಇದು ನನ್ನ ಭಾರತ, ಇದು ನನ್ನ ಭಾರತ. ಪರದೇಶಿಯರ ಧೋರಣೆಯ ಖಂಡಿಸಿ ಸಿಡಿದೆದ್ದರು ವೀರರುಗಳಿಲ್ಲಿ. ಸ್ವಾಭಿಮಾನವನ್ನೇ ನಿಮ್ಮ ಉಸಿರಾಗಿಸಿ ಎಂದು ಹೇಳಿದರು ನಾಯಕರುಗಳಿಲ್ಲಿ. ಅಪಮಾನದ ನೆರಳನ್ನು ಸಹ ಸಹಿಸಲಾರರು ಇಲ್ಲಿಯ ಜನ. ಅಪರಾಧವ ಕಂಡ ಕ್ಷಣ ಪ್ರತೀಕಾರಕ್ಕಾಗಿ ಕಾಯುವುದು ಮನ. ಶ್ರೀಕೃಷ್ಣ ಸ್ಥಾಪಿಸಿದ ಧರ್ಮವಿದೆ ಇಲ್ಲಿ, ಶ್ರೀಕೃಷ್ಣ ಸ್ಥಾಪಿಸಿದ ಧರ್ಮವಿದೆ ಇಲ್ಲಿ. ವೇದಗಳ ರೂಪದಿ ಜ್ಞಾನವಿದೆ ಇಲ್ಲಿ, ವೇದಗಳ ರೂಪದಿ ಜ್ಞಾನವಿದೆ ಇಲ್ಲಿ. ಮನದೊಳಗೆ ನಾನು ಹೆಮ್ಮೆಯ ಪಡುತ್ತಾ ಹೇಳುವೆ, ಇದು ನನ್ನ ಭಾರತ, ಇದು ನನ್ನ ಭಾರತ. ಬಾಳಿಗೆ ಬೆಳಕನ್ನು ಚೆಲ್ಲುವ ವಚನಗಳ ಬರೆದರು ದಾಸಿಮ್ಮಯ್ಯ ಬಸವಣ್ಣರು. ಜ್ಞಾನದ ಬೀಜಗಳ ಬಿತ್ತಿ ಹೋದರು ಬುದ್ಧ ವಿವೇಕಾನಂದ ಸರ್ವಜ್ಞರು.
ಅಂಬೇಡ್ಕರ್ ಸಾರಿದ ಸಮಾನತೆಯ ಅನುಸರಿಸುವರಿಲ್ಲಿ, ಗಾಂಧಿ ಪಾಲಿಸಿದ ಅಹಿಂಸೆಯ ಪ್ರತಿಪಾದಿಸುವರಿಲ್ಲಿ. ರೋಮಾಂಚಕ ಚರಿತೆಗಳ ನಾಡು ಇದು, ರೋಮಾಂಚಕ ಚರಿತೆಗಳ ನಾಡು ಇದು. ಸಂಗೀತ ಸಾಹಿತ್ಯದ ರಸ ಗಡಿಗೆ ಇದು, ಸಂಗೀತ ಸಾಹಿತ್ಯದ ರಸ ಗಡಿಗೆ ಇದು. ಮನದೊಳಗೆ ನಾನು ಹೆಮ್ಮೆಯ ಪಡುತ್ತಾ ಹೇಳುವೆ, ಇದು ನನ್ನ ಭಾರತ, ಇದು ನನ್ನ ಭಾರತ. ವಿವಿಧ ಕಲೆ ಸಂಸ್ಕೃತಿಗಳ ತವರೂರು, ಇಲ್ಲಿ ಆಡುವ ಭಾಷೆಗಳು ನೂರಾರು. ದಿಕ್ಕು ದಿಕ್ಕಿನಲ್ಲಿ ಹೊಸ ಬಗೆಯ ಸಂಪ್ರದಾಯ, ತುಂಬಿಕೊಂಡಿವೆ ಅವು ಮೌಲ್ಯಗಳ ಸಿರಿಯ. ಶಾಂತಿಯ ಸ್ವರೂಪವಾಗಿ ನಿಂತಿರುವ ನಾಡು, ಪಶುಪಕ್ಷಿಗಳ ಪಾಲಿಗೆ ಸುಂದರ ಗೂಡು. ಮೂರು ದಿಕ್ಕಿನಲ್ಲಿ ನೀರು ತುಂಬಿ ಇದು ಪರ್ಯಾಯ ದ್ವೀಪ, ಮೂರು ದಿಕ್ಕಿನಲ್ಲಿ ನೀರು ತುಂಬಿ ಇದು ಪರ್ಯಾಯ ದ್ವೀಪ. ನೋಡುವರ ಕಣ್ಣ ತಣಿಸುವುದು ಆ ಸುಂದರ ರೂಪ, ನೋಡುವರ ಕಣ್ಣ ತಣಿಸುವುದು ಆ ಸುಂದರ ರೂಪ. ಮನದೊಳಗೆ ನಾನು ಹೆಮ್ಮೆಯ ಪಡುತ್ತಾ ಹೇಳುವೆ, ಇದು ನನ್ನ ಭಾರತ, ಇದು ನನ್ನ ಭಾರತ. ಗಂಗಾ ಯಮುನಾ ಕಾವೇರಿಯಂತಹ ನದಿಗಳ ಸಪ್ಪಳ ಕೇಳುವುದು ಇಲ್ಲಿ, ಹಲವು ಅರ್ಥಗಳ ಒಳಗೊಂಡ ಹಬ್ಬಗಳ ಆಚರಣೆ ಆಗುವುದು ಇಲ್ಲಿ. ಅದೇ ಯುಗಾದಿ, ಸಂಕ್ರಾಂತಿ, ದೀಪಾವಳಿ. ಅನೇಕ ಗುಡ್ಡ ಪರ್ವತ ಹಿಮಾಲಯಗಳ ಮೂಲಕ ಸಿಂಗಾರಗೊಂಡು ತುಂಬಿಕೊಂಡಿದೆ ಚೆಲುವು. ಮನ ತಣಿಸುವ ವಾತಾವರಣದ ಸೂಚಕ ಆ 6 ಋತುಗಳ ಸೊಬಗು. ಉತ್ತಮ ತತ್ವಗಳ ಜನ್ಮ ಸ್ಥಳವಿದು, ಸಮರಸದ ಜ್ಯೋತಿಯ ಬೆಳಗುವ ದೀಪವಿದು. ಉತ್ತಮ ತತ್ವಗಳ ಜನ್ಮ ಸ್ಥಳವಿದು, ಸಮರಸದ ಜ್ಯೋತಿಯ ಬೆಳಗುವ ದೀಪವಿದು. ಮನದೊಳಗೆ ನಾನು ಹೆಮ್ಮೆಯ ಪಡುತ್ತಾ ಹೇಳುವೆ, ಇದು ನನ್ನ ಭಾರತ, ಇದು ನನ್ನ ಭಾರತ. ಮುತ್ತಿನಂತೆ ಪದಗಳ ಪೋಣಿಸುವ ಕವಿಗಳ ಮಡಿಲು, ನಿತ್ಯ ಹಸಿರಿನಿಂದ ಕೂಡಿರುವ ಅಂದದ ಒಡಲು. ಹಲವು ಜಾತಿ ಧರ್ಮವೆಂಬ ಹೂವುಗಳ ಮಧು ಸೇರಿದ ಜೇನು ಗೂಡಿದು. ವೈವಿಧ್ಯತೆಯ ವೈಭವದ ಸಿರಿಯಲ್ಲೂ ಏಕತೆಯ ಸಾರುವ ನಾಡಿದು. ಕದಂಬ ಚೋಳ ಒಡೆಯರಂತಹ ರಾಜವಂಶಗಳು ಆಳಿದರು ಇಲ್ಲಿ, ಕಣ್ಣಿನ ನೋಟಕ್ಕೆ ಮುದ ನೀಡುವಂತಹ ಅದ್ಭುತ ಶಿಲೆಗಳಿವೆ ಇಲ್ಲಿ. ಕದಂಬ ಚೋಳ ಒಡೆಯರಂತಹ ರಾಜವಂಶಗಳು ಆಳಿದರು ಇಲ್ಲಿ, ಕಣ್ಣಿನ ನೋಟಕ್ಕೆ ಮುದ ನೀಡುವಂತಹ ಅದ್ಭುತ ಶಿಲೆಗಳಿವೆ ಇಲ್ಲಿ. ಮನದೊಳಗೆ ನಾನು ಹೆಮ್ಮೆಯ ಪಡುತ್ತಾ ಹೇಳುವೆ, ಇದು ನನ್ನ ಭಾರತ, ಇದು ನನ್ನ ಭಾರತ. ಧನ್ಯವಾದಗಳು. ಟೆಕ್ನಿಕಲ್ ಪ್ರಾಬ್ಲಮ್ ಇದ್ರು ತಮ್ಮ ಭಾರತನ ವರ್ಣನೆ ಮಾಡೋದಕ್ಕೆ ಪವನ್ ರಾಜ್ ಅವರು ತಮ್ಮ ಪ್ರಯತ್ನವನ್ನು ಬಿಟ್ಟಿಲ್ಲ. ಥ್ಯಾಂಕ್ ಯು ಪವನ್ ರಾಜ್. ಇವಾಗ ಮುಂದಕ್ಕೆ ಹೋಗೋಣ. I know you all are waiting for the special story for today. We have chosen a special unsung hero today. To tell the story about him, we have Raghavendra B. Shamanna sir. He has worked in ICICI Bank and Axis Bank more than 15 years. He is an active social worker and also a part of Yuva Brigade, YFS and Disha Bharat. Today, he is going to talk about an unsung hero of our freedom struggle. Please welcome Raghavendra sir. Over to you. उत्तरं यत् समुद्रस्य हिमाद्रैश्चैव दक्षिणं वर्षं तत् भारतं नाम भारती यत्र सन्ततिः रत्नाकर धौतपदां हिमालय किरीटिनीं ब्रह्म राजर्षि रत्नाढ्यां ಒಂದೇ ಭಾರತ ಮಾತರಂ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ 74ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ಕೋರುತ್ತಾ, ಈಗ ಕಳೆದ 3-4 ದಿನಗಳಿಂದ ಅನೇಕ ಜನ ಅನೇಕ ಕ್ರಾಂತಿಕಾರಿಗಳ ಬಗ್ಗೆ ನಿಮಗೆ ವಿಷಯಗಳನ್ನ ತಿಳಿಸ್ತಾ ಬಂದಿದ್ದಾರೆ. ಆದ್ರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮಗೆ ಬಿಟ್ಟಿ ಬಂದಿದ್ದಲ್ಲ. ತಾಯಿ ಭಾರತಿಗೋಸ್ಕರ ಸುಮಾರು 6.5 ಲಕ್ಷ ಜನ ಪ್ರಾಣಾರ್ಪಣೆಯನ್ನ ಮಾಡಿದ್ದಾರೆ. 1857ರ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದ ನಂತರದ ದಿನಗಳಲ್ಲಿ ನಾವು ಕ್ರಾಂತಿಯ ಜ್ವಾಲೆಯನ್ನ ಹತ್ತಿಸಿದಂತಹ ಆದ್ಯ ಕ್ರಾಂತಿಕಾರಿ ವಾಸುದೇವ್ ಬಲವಂತ ಫಡ್ಕೆಯಿಂದ ಹಿಡಿದು ಸುಭಾಷ್ ಚಂದ್ರ ಬೋಸ್ ತನಕ ದಿನಕ್ಕೊಬ್ಬ ಕ್ರಾಂತಿಕಾರಿಯನ್ನ ನೆನಪು ಮಾಡಿಕೊಂಡ್ರು ಸಹ ನಮಗೆ ವರ್ಷದ 365 ದಿನವೂ ಕೂಡ ಸ್ವಾತಂತ್ರ್ಯೋತ್ಸವವೇ. ಆದ್ರೆ ದುರ್ದೈವದ ಸಂಗತಿ ಅಂತಂತ ಹೇಳಿದ್ರೆ ನಮಗೆ ಆಗಸ್ಟ್ ಬಂದಾಗ ಆಗಷ್ಟೇ ಸ್ವಾತಂತ್ರ್ಯ ದಿನಾಚರಣೆ ನೆನಪಾಗ್ತಾ ಇದೆ. ಆದ್ರೆ ತಿಂಗಳ 15 ದಿನಗಳಲ್ಲಿ ಈ ವಿನೂತನವಾದಂತಹ ಒಂದು ಕಾರ್ಯಕ್ರಮ, 15 ದಿನಗಳ ಕಾಲ ಸ್ವಾತಂತ್ರ್ಯೋತ್ಸವವನ್ನ ಆಚರಿಸುವಂತಹ ವಿನೂತನ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ ದಿಶಾ ಸಂಸ್ಥೆಯವರಿಗೆ ನಾನು ಕೃತಜ್ಞನಾಗಿದ್ದೇನೆ. ನಾನು ಇವತ್ತು ಒಬ್ಬ ಬಂಗಾಳದ ವಿಶೇಷ ಕ್ರಾಂತಿಕಾರಿಯ ಪರಿಚಯವನ್ನ ನಿಮಗೆ ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ.
ಒಂದು ಸಲ ರೈಲಿನಲ್ಲಿ ಪ್ರಯಾಣಿಸುತ್ತಿರಬೇಕಾದ್ರೆ ಒಬ್ಬ ಭಾರತೀಯ ಮಹಿಳೆಯೋರ್ವಳ ಹತ್ತಿರ ಬ್ರಿಟಿಷ್ ಸೈನ್ಯಾಧಿಕಾರಿಗಳು ಅಸಭ್ಯವಾಗಿ ವರ್ತಿಸ್ತಾ ಇರ್ತಾರೆ. ಆಗ ಇದನ್ನ ನೋಡ್ತಾ ಕೂತಿದ್ದಂತ ಪ್ರಯಾಣಿಕರಿಗೂ ಕೂಡ ಕಿರಿಕಿರಿ ಆಗುತ್ತೆ. ಆದ್ರೆ ಇದನ್ನ ತಡಿಲಿಕ್ಕೆ ಯಾರು ಮುಂದಾಗಲ್ಲ. ಆ ಯುವತಿಯ ತಂದೆ ಕೈ ಮುಗಿದು ಬೇಡಿಕೊಂಡ್ರು ಸಹಿತ ಬ್ರಿಟಿಷರ ಉಪಟಳ ಸ್ವಲ್ಪವೂ ಕಡಿಮೆ ಆಗೋದಿಲ್ಲ. ಆಗ ಇದನ್ನ ನೋಡ್ತಾ ಕೂತಿದ್ದಂತಹ ಒಬ್ಬ ಯುವಕ ಹತ್ತಿರಕ್ಕೆ ಹೋಗಿ ಆ ಕಿಟಕಿಯ ಸರಳನ್ನ ಕಿತ್ತುಬಿಟ್ಟು ಅಲ್ಲಿ ಇರುವಂತಹ ಸೈನಿಕರಿಗೆ, ಬ್ರಿಟಿಷ್ ಸೈನಿಕರಿಗೆ ತನ್ನ ಮನಸ್ಸಿಗೆ ಬಂದಂಗೆ ಬಾರಿಸ್ತಾನೆ. ತದನಂತರದಲ್ಲಿ ಒಬ್ಬ ಭಾರತೀಯ ಯುವಕ ಬ್ರಿಟಿಷ್ ಸೈನಿಕರಿಗೆ ಹೊಡೆದ ಅಂತ ಹೇಳಿ ಕೋರ್ಟಿನಲ್ಲಿ ದಾವೆಯನ್ನ ಹೂಡಲಾಗುತ್ತೆ. ಕೋರ್ಟಿನಲ್ಲಿ ದಾವೆಯನ್ನ ಹೂಡಿದಾಗ ಒಬ್ಬ ಚಿಕ್ಕ ಭಾರತೀಯ ಯುವಕ 6 ಜನ ಬ್ರಿಟಿಷ್ ಸೈನಿಕರಿಗೆ ಹೊಡೆದ ಅಂತ ಹೇಳಿದ್ರೆ ಬ್ರಿಟಿಷ್ ಸಾಮ್ರಾಜ್ಯದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆ ಕೇಸನ್ನ ಕೈ ಬಿಡ್ಲಾಗುತ್ತೆ. ಮತ್ತೆ ಅದೇ ಹುಡುಗ ಇನ್ನೊಂದು ಬಾರಿ ಒಬ್ಬಳು ಯುವತಿ ಒಂದು ಕುದುರೆ ಗಾಡಿಯಲ್ಲಿ ಪ್ರಯಾಣಿಸ್ತಿರ್ಬೇಕಾದ್ರೆ ಈ ಕಾಲೇಜಿಗೆ ಹೋಗುವಂತಹ ಬ್ರಿಟಿಷ್ ಪುಂಡ ಹುಡುಗರು ಅವಳ ಹತ್ರ ಅನುಚಿತವಾಗಿ ವರ್ತನೆಯನ್ನ ಮಾಡ್ತಾ ಇರ್ತಾರೆ. ಇದನ್ನ ಕಂಡಂತಹ ಹುಡುಗ ಹೋಗಿ ಅವರನ್ನ ಪ್ರಶ್ನೆ ಮಾಡಿದ್ರೆ, ಯಾಕೆ ನಮ್ಮ ಭಾರತೀಯ ಮಹಿಳೆಯರ ಮೇಲೆ ನೀವು ದೌರ್ಜನ್ಯ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳ್ತಾರೆ, ಭಾರತೀಯರನ್ನ ಆಳ್ತಿರುವಂತರು ನಾವು ಮೋಜು ಮಸ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತನ್ನುವಂತಹ ಉತ್ತರವನ್ನ ಕೊಟ್ಟಾಗ ಆ ಹುಡುಗ ಒಂದೇ ಕೈನಲ್ಲಿ ಆ 4 ಜನ ಹುಡುಗರನ್ನು ಕೂಡ ಒಡೆದು ಓಡಿಸ್ತಾನೆ. ಆಗ ಇದನ್ನ ಗಮನಿಸ್ತಿದ್ದಂತಹ ಒಬ್ಬ ಯುವಕರು ಅಂದ್ರೆ ಹಿರಿಯರು ಬಂದವನ್ನ ಪ್ರಶ್ನೆ ಮಾಡ್ತಾರೆ, ನೀನು 4 ಜನ ಬ್ರಿಟಿಷ್ ದಾಂಡಿಗರಂತ ಹುಡುಗರನ್ನ ನೀನು ಒಬ್ಬನೇ ಒಂದೇ ಕೈನಲ್ಲಿ ಹೊಡೆದು ಬಿಟ್ಟಿಯಲ್ಲ, ಇದು ಹ್ಯಾಕ್ ಸಾಧ್ಯ ಅಂತ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ನಾನು ಒಬ್ಬ ಹೊಡೆದಿದ್ರಿಂದಲೇ 4 ಜನ ಹೋದ್ರು. ಪ್ರತಿಯೊಬ್ಬ ಭಾರತೀಯನು ಕೈಯನ್ನ ಜೋಡಿಸಿದ್ರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಕರೆಸಿಕೊಂತಿರುವಂತಹ ಬ್ರಿಟಿಷ್ ಸಾಮ್ರಾಜ್ಯ ನಿರ್ನಾಮವಾಗಿ ಹೋಗುತ್ತೆ ಅನ್ನುವಂತಹ ದಿಟ್ಟ ಉತ್ತರವನ್ನ ಕೊಡ್ತಾನೆ. ಆ ಹುಡುಗನೇ ಬಂಗಾಳದ ಹುಲಿ ಜತೀಂದ್ರನಾಥ್ ಮುಖರ್ಜಿ ಅಲಿಯಾಸ್ ಬಾಗಾ ಜತೀನ್. ಈ ಬಂಗಾಳಿಗಳಿಗೆ ಒಂದು ವೈಶಿಷ್ಟ್ಯತೆ ಇದೆ. ಏನು ಅಂತ ಹೇಳಿದ್ರೆ, ರಾಷ್ಟ್ರದ ಮೂಲಕ ಧರ್ಮವನ್ನ, ಧರ್ಮದ ಮೂಲಕ ರಾಷ್ಟ್ರವನ್ನ ನೋಡುವಂತಹ ಒಂದು ಮನೋಭಾವ. ಇದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರ ಮತ್ತು ಅರವಿಂದ ಘೋಷರ ಪ್ರಭಾವ ಬಂಗಾಳಿಗಳ ಮೇಲೆ ಬಹಳವಾಗಿತ್ತು. ಬಾಗಾ ಜತೀನ್ ಬದುಕಿದ್ದು ಕೇವಲ 36 ವರ್ಷ. ಆದ್ರೆ ಬ್ರಿಟಿಷರಿಗೆ ಒಂದು ದಿನವೂ ಕೂಡ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯವಾಗೇ ಇರಲಿಲ್ಲ, ನಿದ್ದೆ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ಬ್ರಿಟಿಷ್ ಸಾಮ್ರಾಜ್ಯವನ್ನ ಸಿಂಹ ಸ್ವಪ್ನದಂತೆ ಕಾಡಿದಂತಹ ವ್ಯಕ್ತಿ ಬಾಗಾ ಜತೀನ್. ಈ ಬಾಗಾ ಜತೀನ್ ಎಂತಹ ವ್ಯಕ್ತಿ ಅಂತಂತ ಹೇಳಿದ್ರೆ, ಈ ಬಾಗಾ ಜತೀನಿನ ಕಾರ್ಯ ಯೋಜನೆಗಳು ಏನಾದ್ರೂ ಫಲಕಾರಿಯಾಗಿದ್ದಿದ್ರೆ ಗಾಂಧೀಜಿ ಬರೋದಕ್ಕಿಂತ ಮುಂಚೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರ್ತಿತ್ತು. ರಾಷ್ಟ್ರಪಿತನ ಸ್ಥಾನವನ್ನ ಬಾಗಾ ಜತೀನ್ ಅಲಂಕರಿಸಿದ್ದ ಅಂತಂತೇಳಿ ಅಮೆರಿಕದ ಪತ್ರಕರ್ತ ಎದ್ವಿಸಕ್ ಒಂದ್ ಕಡೆ ಉಲ್ಲೇಖ ಮಾಡ್ತಾನೆ. ಈ ಬಾಗಾ ಜತೀನ್ ಅವ್ನು ಹೇಳಿದ್ರಲ್ಲಿ ಯಾವುದೇ ತರದ ಆಶ್ಚರ್ಯ ಏನಿರ್ಲಿಲ್ಲ. ಯಾಕೆಂದ್ರೆ ಸದಾ ತಾಯಿ ಭಾರತೀಯನ್ನ ದಾಸ್ಯ ಮುಕ್ತಳನ್ನಾಗಿ ಮಾಡಬೇಕು ಅನ್ನುವಂತಹ ನಿರಂತರ ತುಡಿತ, ಅದಕ್ಕೆ ಬೇಕಾದಂತಹ ಬುದ್ಧಿಶಕ್ತಿ, ಬಾಹುಬಲ, ಇವೆಲ್ಲವುಗಳ ಸಾಕಾರ ಮೂರ್ತಿ ಅಂತಿದ್ದವನು ಬಾಗಾ ಜತೀನ್. ಈ ಬಾಗಾ ಜತೀನ್ ಯಾವ ತರ ಹೋರಾಟವನ್ನ ಮಾಡಿದ್ದ ಅಂತ ಹೇಳಿದ್ರೆ, ಪ್ರಪಂಚದ ಇತರೆ ರಾಷ್ಟ್ರಗಳ ಸಹಕಾರವನ್ನ ಪಡೆದು ಭಾರತದಲ್ಲಿ ಒಂದು ದೊಡ್ಡ ಸಶಸ್ತ್ರ ಕ್ರಾಂತಿಯನ್ನ ಮಾಡಿ ಬ್ರಿಟಿಷರನ್ನ ಭಾರತದಿಂದ ಒಡೆದೋಡಿಸ್ಬೇಕು ಅನ್ನುವಂತಹ ಯೋಜನೆಯನ್ನ ಸುಭಾಷ್ ಚಂದ್ರ ಬೋಸ್ಗಿಂತ ಮೊದಲೇ ಮಾಡಿದ್ದಂತವನು ಬಾಗಾ ಜತೀನ್. ಈ ಬಾಗಾ ಜತೀನ್ಗೆ ಬಾಗಾ ಅಂತ ಹೆಸರು ಬರೋದಕ್ಕೆ ಒಂದು ಕಾರಣ ಇದೆ. ಏನು ಅಂತಂತ ಹೇಳಿದ್ರೆ, ಅವನು ಬಾಗಾ ಜತೀನ್ ಅಂತ, ಈ ಜತೀನ್ ಇದ್ದಿದ್ದು ಬಂಗಾಳದ ಕೋಯಾ ಅನ್ನುವಂತಹ ಒಂದು ಹಳ್ಳಿಯಲ್ಲಿ. ಇವನು ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ, 5 ವರ್ಷದ ಹುಡುಗ ಇರ್ಬೇಕಾದ್ರೆ ತನ್ನ ತಂದೆಯನ್ನ ಕಳ್ಕೊಂತಾನೆ. ತನ್ನ ತಂದೆಯನ್ನ ಕಳೆದುಕೊಂಡ ನಂತರ ತಾಯಿಯ ಆರೈಕೆಯಲ್ಲಿ ಬೆಳಿತಾನೆ. ಸಾಮಾನ್ಯವಾಗಿ ನಾವೆಲ್ಲ ತಾಯಿಯ ಆರೈಕೆಯಲ್ಲೇ ಬೆಳಿತಿರೋದು. ತಾಯಿಯೇ ಮೊದಲ ಗುರು, ಜನನಿ ಮನೆಗೆ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅಂತಿದೆ. ಹಾಗಾಗಿ ನಾವು ಬಹಳಷ್ಟು ನಾವು ಚಿಕ್ಕ ಮಕ್ಕಳಲ್ಲಿ ಏನಾರ ಕಲ್ತಿದ್ರೆ ಅದು ನಾವು ತಾಯಿಯಿಂದ, ತಂದೆ ಏನಾರ ಕೊಟ್ಟಿದ್ದಾರೆ ಅಂದ್ರೆ 4 ಒದೆ ಕೊಟ್ಟಿರ್ಬೋದು ಅಷ್ಟೇ. ಆದ್ರೆ ನಾವೆಲ್ಲರೂ ಕಲ್ತಿರೋದು ತಾಯಿಯಿಂದ. ಹಾಗೆ ತಾಯಿ ಹೇಳ್ತಿರುವಂತಹ ರಾಮಾಯಣ ಮಹಾಭಾರತದ ಕಥೆಗಳನ್ನ ಕೇಳ್ತಾ ಬೆಳೆದಂತನು. ಅದರಲ್ಲೂ ವಿಶೇಷವಾಗಿ ಛತ್ರಪತಿ ಶಿವಾಜಿ ಅವರಿಗೆ ಭವಾನಿ ಪ್ರತ್ಯಕ್ಷಳಾಗಿ ಖಡ್ಗವನ್ನು ಕೊಟ್ಲು ಅನ್ನುವಂತಹ ಒಂದು ಕಥೆ ಅವನ ಮೇಲೆ ಬಹಳ ಪ್ರಭಾವವನ್ನ ಬೀರುತ್ತೆ. ಅವನು ಯೋಚನೆ ಮಾಡ್ತಿರ್ತಾನೆ, ನನಗೂ ಯಾವ್ದಾದ್ರು ಒಬ್ಳು ತಾಯಿ ಪ್ರತ್ಯಕ್ಷಳಾದ್ರೆ ಒಂದು ಖಡ್ಗವನ್ನ ಕೊಟ್ರೆ ಹೇಗಿರುತ್ತೆ ಅಂತ ಹೇಳಿ ಕಲ್ಪನೆ ಮಾಡ್ಕೊಂತಿರ್ತಾನೆ. ಹೀಗೆ ಅವನು ದಿನಾ ದೇವಾಲಯಕ್ಕೆ ಹೋಗ್ತಿರ್ಬೇಕಾದ್ರೆ
ಒಂದು ಕಾಳಿ ದೇವಿಯ ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ಅವನು ಅಲ್ಲಿರುವಂತಹ ಒಂದು ಖಡ್ಗವನ್ನ ತೆಗೆದುಕೊಂಡು ಆ ತಾಯಿಯೇ ನನಗೆ ಇದನ್ನು ಅನುಗ್ರಹಿಸಿದಾಳೆ ಅಂತ ಹೇಳಿ ಭಾವಿಸಿ ತನ್ನ ಹತ್ರ ಇಟ್ಕೊಂಡಿರ್ತಾನೆ. ಬಾಘ ಜತಿನ್ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಕಾಲ್ನಡಿಗೆಯಲ್ಲೇ ಹೋಗ್ಬೇಕಾಗಿರುತ್ತೆ ಅವತ್ತಿನ ಕಾಲದಲ್ಲಿ. ಒಂದು ದಿನ ಮಧ್ಯರಾತ್ರಿಯಲ್ಲಿ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗುವಂತಹ ಒಂದು ಅನಿವಾರ್ಯತೆ ಬಾಘ ಜತಿನ್ಗೆ ಸೃಷ್ಟಿಯಾಗುತ್ತೆ. ಆ ದಿನಗಳಲ್ಲಿ ಅವನು ಒಂದು ಒಂದು ಚಿಕ್ಕ ಖಡ್ಗವನ್ನ ಮಾತ್ರ ಇಟ್ಕೊಂಡು ರಾತ್ರಿ ಹೊರಟಿರ್ತಾನೆ. ಆ ಸಂದರ್ಭದಲ್ಲಿ ಒಂದು 9 ಅಡಿಯ ಹುಲಿ ಅವನ ಮೇಲೆ ಎಗರಿ ಬೀಳುತ್ತೆ. ಆ ಹುಲಿಯ ಜೊತೆ ನಿರಂತರವಾಗಿ ಹೋರಾಟವನ್ನ ಮಾಡ್ತಾನೆ. ಸುಮಾರು 20 ನಿಮಿಷಗಳ ಕಾಲ ಘನಘೋರ ಕಾಳಗ ಆ ಹುಲಿಯ ಜೊತೆ ಒಳಗಡೆ ಬಾಘ ಜತಿನ್ಗಾಗುತ್ತೆ. ಕೊನೆಗೂ ಕೂಡ ಆ ಹುಲಿಯನ್ನ ಸಾಯಿಸುವುದರಲ್ಲಿ ಅವನು ಯಶಸ್ವಿ ಆಗ್ತಾನೆ. ಅವನ ಮೈಯಲ್ಲಿ ಗಾಯಗಳೆಲ್ಲ ಆಗಿರುತ್ತೆ. ಆ ರಕ್ತ ಆ ಭೂಮಿಗೆ ಚೆಲ್ಲಿ ಇಡೀ ಭೂಮಿಯೇ ರಣರಂಗದ ರೀತಿಯಲ್ಲಿ ಭಾಸವಾಗ್ತಾ ಇರುತ್ತೆ. ಕೊನೆಗೆ ಆ ಸತ್ತಂತ ಹುಲಿಯನ್ನ ಒಂದು ಗಾಡಿನಲ್ಲಿ ಹಾಕೊಂಡು ಅದರ ಜೊತೆನಲ್ಲಿ ಬಾಘ ಜತಿನ್ ಕೂಡ ಕಲ್ಕತ್ತಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ, ಅಲ್ಲಿ ಸೇರಿಸ್ತಾರೆ. ಅಲ್ಲಿ ಅವನಿಗೆ ಚಿಕಿತ್ಸೆಯನ್ನ ಕೊಟ್ಟಾಗ ಡಾಕ್ಟರ್ ಹೇಳ್ತಾರೆ, ನಿನ್ನ ಬಲಗಾಲನ್ನ ಕತ್ತರಿಸ್ಬೇಕಾಗಿ ಬರುತ್ತೆ ಅಂತ ಹೇಳಿದಾಗ ಬಾಘ ಜತಿನ್ ಹೇಳ್ತಾನೆ, ಯಾವ ಕಾರಣಕ್ಕೂ ನನ್ನ ದೇಹದ ಯಾವುದೇ ಅಂಗಾಂಗಕ್ಕೂ ಕೂಡ ನಾನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ, ನಾನು ಹಾಗೇ ಬದುಕುಳಿಬೇಕು ಅಂತ. ಯಾಕೆಂದ್ರೆ ಆ ಮುಂದೆ ಆ ಬ್ರಿಟಿಷ್ ಸಿಂಹಗಳ ಹತ್ತಿರ ಅವನು ಹೋರಾಟವನ್ನ ಮಾಡ್ಬೇಕಾಗಿರುತ್ತೆ. ಆಗ ಹೇಳಿದಾಗ ಅಲ್ಲಿರುವಂತಹ ಡಾಕ್ಟ್ರು ಅವನಿಗೆ ಚಿಕಿತ್ಸೆ ಕೊಟ್ಟಂತಹ ಸರ್ಜನ್ ಸುರೇಶ್ ಸರ್ವಾಧಿಕಾರಿ ಒಂದ್ ಕಡೆ ದಾಖಲು ಮಾಡ್ತಾರೆ. ಕೇವಲ ತನ್ನ ಆತ್ಮವಿಶ್ವಾಸದಿಂದ ಅಷ್ಟೇ ಬಾಘ ಜತಿನ್ ಬದುಕಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ ಅವರು ಒಂದು ಪುಸ್ತಕದಲ್ಲಿ ದಾಖಲೆಯನ್ನ ಮಾಡಿದ್ದಾರೆ. ಈ ಬಾಘ ಜತಿನ್ ತದನಂತರದಲ್ಲಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅವನು ಕಲ್ಕತ್ತೆಗೆ ಬರ್ತಾನೆ. ಅವನು ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ಒಳ್ಳೊಳ್ಳೆಯ ವ್ಯಕ್ತಿಗಳ ಪರಿಚಯ ಅವನಿಗಾಗುತ್ತೆ. ಮೊದಲು ಅಲ್ಲಿ ಕಲ್ಕತ್ತಕ್ಕೆ ಬಂದಾಗ ಸೋದರಿ ನಿವೇದಿತಾ ಅವರ ಪರಿಚಯ ಆಗುತ್ತೆ. ಸೋದರಿ ನಿವೇದಿತಾ ಅವ್ರ ಜೊತೆ ಸೇರ್ಕೊಂಡು ಸಾಂಕ್ರಾಮಿಕ ರೋಗಿಗಳಿಗೆ ಅವನು ಚಿಕಿತ್ಸೆ ಮಾಡುವಂತಹ ಒಂದು ಕಾರ್ಯದಲ್ಲಿ ಭಾಗವಹಿಸಿರ್ತಾನೆ. ತದನಂತರದಲ್ಲಿ ಸ್ವಾಮಿ ವಿವೇಕಾನಂದರ ಭೇಟಿಯಾಗುತ್ತೆ, ಅವರ ದರ್ಶನವನ್ನ ಪಡಿತಾನೆ. ಸೋದರಿ ನಿವೇದಿತಾ ಮತ್ತು ಸ್ವಾಮಿ ವಿವೇಕಾನಂದರ ದರ್ಶನವನ್ನು ಪಡೆದಿರುವಂತಹ ಆ ಮಹಾನ್ ವ್ಯಕ್ತಿಗೆ ನನ್ನ ವೈಯಕ್ತಿಕವಾಗಿ ಒಂದು ನಮಸ್ಕಾರಗಳನ್ನು ಸಮರ್ಪಿಸ್ತೀನಿ. ಬಾಘ ಜತಿನ್ 1903ನೇ ಇಸ್ವಿನಲ್ಲಿ ಅರವಿಂದ ಘೋಷರ ಸಂಪರ್ಕಕ್ಕೆ ಬರ್ತಾನೆ. ಸ್ವಾಮಿ ವಿವೇಕಾನಂದರನ್ನ ಒಬ್ರು ಭೇಟಿ ಆದ್ರೆ ಮುಗಿದೋಯ್ತು. ಯಾಕೆ ಅಂತಂದ್ರೆ ಅವನಲ್ಲಿ ರಾಷ್ಟ್ರಭಕ್ತಿ ಜಾಗೃತವಾಗ್ಬಿಡುತ್ತೆ. ಯಾಕೆಂದ್ರೆ ನಾವು ವಿವೇಕಾನಂದರ ಬಗ್ಗೆ ಬೇಕಾದಷ್ಟು ಮಾತಾಡ್ಬಿಟ್ಟಿದೀವಿ. ಯಾಕೆಂದ್ರೆ ವಿವೇಕಾನಂದರು ನಮಗೆ ಹೇಳ್ಕೊಟ್ಟಿದ್ದು ಅಂತಂತಂದ್ರೆ ರಾಷ್ಟ್ರಭಕ್ತಿ ಮತ್ತೆ ಸೇವೆ ಮತ್ತೆ ಆತ್ಮವಿಶ್ವಾಸ, ಈ ಮೂರನ್ನು ವಿವೇಕಾನಂದರು ಇಲ್ಲಿನ ಯುವಕರಿಗೆ ಬಿಟ್ಟಿದ್ರು. ಹಾಗೆ ವಿವೇಕಾನಂದರ ಸಂಪರ್ಕಕ್ಕೆ ಬಂದಂತ ಅವನು ಸೇವೆಯಲ್ಲಿ ಯಾಕೆ ಭಾಗವಹಿಸ್ತಾ ಅಂತ ಹೇಳಿದ್ರೆ, ಅವತ್ತಿನ ಕಾಲದಲ್ಲಿ ಓದಿ ಬ್ರಿಟಿಷ್ ಸರ್ಕಾರದಲ್ಲಿ ಏನಾದ್ರೂ ಒಂದು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಂತಂದ್ರೆ ಅದೊಂದು ದೊಡ್ಡ ಹೆಮ್ಮೆಯ ಕೆಲಸ. ಹಾಗೆ ಪ್ರಥಮ ಬಾರಿಗೆ ಅವನು ಬ್ರಿಟಿಷ್ ಸರ್ಕಾರದಲ್ಲಿ 50 ರೂಪಾಯಿ ಸಂಬಳಕ್ಕೆ ಅವನು ಕೆಲ್ಸಕ್ಕೆ ಸೇರ್ತಾನೆ. ಕೆಲ್ಸಕ್ಕೆ ಸೇರಿದಾಗ ಅವನು ಮೊದಲನೇ ತಿಂಗಳ ಸಂಬಳವನ್ನ ತಗೊಂಡು ರೋಡ್ ನಲ್ಲಿ ಬರ್ತಿರ್ಬೇಕಾರೆ ನಾವೇ ಯೋಚನೆ ಮಾಡಿ, ನಾವೇನಾದ್ರೂ ಮೊದಲನೇ ತಿಂಗಳು ಫಸ್ಟ್ ಸ್ಯಾಲ್ರಿ ಬಂತು ಅಂದ್ರೆ ನಾವ್ ಏನೆಲ್ಲ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿರ್ತೀವಿ. ಆದ್ರೆ ಅವನು ಮೊದಲನೇ ತಿಂಗಳು ಸಂಬಳವನ್ನ 50 ರೂಪಾಯಿ ತಗೊಂಡು ಖುಷಿಯಾಗಿ ನಡ್ಕೊಂಡು ಬರ್ತಿರ್ಬೇಕಾರೆ ಅವನ ಸ್ನೇಹಿತ ಎದುರಿಗೆ ಬಂದು, ನನ್ನ ತಾಯಿಯನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ, ನನಗೆ ಅವಳಿಗೆ ಚಿಕಿತ್ಸೆ ಕೊಡೋದಕ್ಕೆ ಹಣ ಇಲ್ಲ ಅಂತ ಹೇಳಿದಾಗ ಪೂರ್ತಿ ಸ್ಯಾಲ್ರಿಯನ್ನ ಅವನು ತೆಗೆದ್ಬಿಟ್ಟು ಆ ಹುಡುಗನಿಗೆ ಕೊಟ್ಬಿಡ್ತಾನೆ. ಇದು ಬಾಘ ಜತಿನ್ ಕಲ್ತ್ಕೊಂಡಿರುವಂತಹ ಸೇವೆ. ಇದರಿಂದ ಇವನು 1903ನೇ ಇಸ್ವಿಯಲ್ಲಿ ಅರವಿಂದರ ಸಂಪರ್ಕಕ್ಕೆ ಬಂದಾಗ, ತದನಂತರದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸವನ್ನ ಕಾಲೇಜಿನಲ್ಲಿ ಶುರು ಮಾಡಿದಾಗ್ಲೇನೆ ಅವನು ಯುಗಾಂತರ ಅನ್ನುವಂತಹ ಒಂದು ಭೂಗತ ಕ್ರಾಂತಿಕಾರಿಗಳ ಸಂಘಟನೆಯನ್ನ ಸೇರ್ತಾನೆ. ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಕಾರಿಗಳ ಸಂಘಟನೆಯನ್ನ ಮಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ನಾವಾಗ ಅಲಿಪುರದ ಬಾಂಬ್ ಪ್ರಕರಣಗಳು ನಡೆದಾಗ ಅರವಿಂದ ಘೋಷರ ತಮ್ಮ ಬಾರೀಂದ್ರ ಕುಮಾರ್ ಘೋಷ್ ಅವ್ರನ್ನ ಬ್ರಿಟಿಷರು ಬಂಧಿಸಿರ್ತಾರೆ. ಅವಾಗ ಆ ಸಂದರ್ಭದಲ್ಲಿ ಅರವಿಂದ ಘೋಷರು ಅನುಶೀಲನ ಸಮಿತಿ ಎನ್ನುವಂತಹ ಒಂದು ಸಂಘಟನೆಯನ್ನ ನಡೆಸ್ತಾ ಇರ್ತಾರೆ. ಬಾರೀಂದ್ರ ಘೋಷರ ಬಂಧನ ಆದ್ಮೇಲೆ ಅರವಿಂದ ಘೋಷರ ಅನುಶೀಲನ ಸಮಿತಿಗೆ ಒಬ್ಬ ಸಮರ್ಥವಾದಂತಹ ನಾಯಕ ಬೇಕಾಗಿರುತ್ತೆ. ಅವಾಗ ಅರವಿಂದರ ಘೋಷರ ಕಣ್ಣಿಗೆ ಬಿದ್ದಂತವನೇ ಈ ಬಾಘ ಜತಿನ್. ಯಾಕೆಂದ್ರೆ ಇವನಲ್ಲಿರುವಂತಹ ಒಂದು ಅಚಲವಾದಂತ ದೇಶಭಕ್ತಿ, ಇವನ ಸಂಘಟನಾ ಶಕ್ತಿ, ಇದನ್ನೆಲ್ಲ ಕಂಡು ಇವನ ಕ್ರಾಂತಿಕಾರಿಗಳ ನಾಯಕರನ್ನಾಗಿ ಮಾಡ್ತಾರೆ. ಅವತ್ತಿನಿಂದ ಅವನು ಒಂದು ಬಟ್ಟೆ ಅಂಗಡಿಯ ಕೆಳಗಡೆ ಒಂದು ನೆಲಮಾಳಿಗೆಯಲ್ಲಿ ಪ್ರತಿದಿನ ಕ್ರಾಂತಿಕಾರಿಗಳೆಲ್ಲ ಸೇರ್ತಾ ಇರ್ತಾರೆ. ಅಲ್ಲಿ ಅವನು ಪ್ರತಿದಿನ ಭಗವದ್ಗೀತೆಯ ಉಪನ್ಯಾಸವನ್ನ ಕೂಡ ಮಾಡ್ತಾ ಇರ್ತಾನೆ. ಅವನು ಭಗವದ್ಗೀತೆಯ ಯಾವುದೇ
ಶ್ಲೋಕಗಳನ್ನ ವ್ಯಾಖ್ಯಾನ ಮಾಡಿದ್ರು ಸಹಿತ ಅದರಲ್ಲಿ ರಾಷ್ಟ್ರೀಯತೆ ಇರ್ತಿತ್ತು. ಹೀಗೆ ಅವನ ಸದಾ ರಾಷ್ಟ್ರೀಯತೆಯನ್ನ ಬಿತ್ತಿ ಭಾರತೀಯರಲ್ಲಿ, ಕ್ರಾಂತಿಕಾರಿಗಳಲ್ಲಿ ಒಂದು ರಾಷ್ಟ್ರಭಕ್ತಿಯ ಜಾಗೃತಿಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತದನಂತರದಲ್ಲಿ ಬ್ರಿಟಿಷ್ ಸರ್ಕಾರ ಬಂಗಾಳವನ್ನ ವಿಭಜನೆಯನ್ನ ಮಾಡುತ್ತೆ. ಈ ಬಂಗಾಳವನ್ನ ವಿಭಜನೆ ಮಾಡಿದಾಗ ಇಡೀ ದೇಶ ಅದನ್ನ ವಿರೋಧ ಮಾಡುತ್ತೆ. ಆದ್ರೆ ಆ ಸಂದರ್ಭದಲ್ಲಿ ಬ್ರಿಟಿಷರು ಅತ್ಯಂತ ಕ್ರೂರವಾಗಿ ವರ್ತಿಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬಾಗಾ ಜತೀನ್ ಮತ್ತು ಇತರ ಎಲ್ಲ ಸೇರಿ, ಕ್ರಾಂತಿಕಾರಿಗಳೆಲ್ಲ ಸೇರಿ ಬ್ರಿಟಿಷರಿಗೆ ಒಂದು ಸರಿಯಾದ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಮೊದಲೇ ನನ್ನ ಸಹೋದರಿ ಹೇಳ್ದಂಗೆ ಆ ಸಂದರ್ಭದಲ್ಲಿ ಒಬ್ಬ ಬ್ರಿಟಿಷ್ ನ್ಯಾಯಾಧೀಶರಾಗಿದ್ದಂತ ಕಿಂಗ್ಸ್ ಫರ್ಡ್ ಅನ್ನ ಹತ್ಯೆ ಮಾಡ್ಬೇಕು ಅಂತ ಹೇಳಿ ಸಂಚನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಕಿಂಗ್ಸ್ ಫರ್ಡ್ ಮೇಲೆ ಬಾಂಬನ್ನು ಎಸೆಯಂತ ಪ್ರಯತ್ನ ಮಾಡ್ತಾರೆ. ಬಾಂಬನ್ನು ಎಸಿತಾರೆ ಕೂಡ. ಆದ್ರೆ ಅವರ ತಪ್ಪು ಕಲ್ಪನೆಯಿಂದ ಕಿಂಗ್ಸ್ ಫರ್ಡ್ ಸಾಯೋದ್ರ ಬದಲು ಬೇರೆ ಒಬ್ಬ ವ್ಯಕ್ತಿ ಅವತ್ತು ಸಾಯ್ತಾನೆ. ಇದನ್ನ ಕಂಡಂತಹ ಬ್ರಿಟಿಷ್ ಸರ್ಕಾರ ಖುದ್ದು ಹೋಗುತ್ತೆ. ಆ ಸಂದರ್ಭದಲ್ಲಿ ಅರವಿಂದ ಘೋಷರ ಬಾಂಬ್ ತಯಾರಿಕಾ ಕಾರ್ಖಾನೆಯು ಕೂಡ ಶೋಧಿಸಲ್ಪಡುತ್ತೆ. ಒಂದೇ ಮಾತರಂ ಪತ್ರಿಕೆಯಲ್ಲಿ ಬ್ರಿಟಿಷರ ವಿರುದ್ಧ ಪ್ರಚೋದಾತ್ಮಕವಾದಂತಹ ಲೇಖನವನ್ನ ಬರೆದ್ರು ಅನ್ನುವಂತಹ ಒಂದು ಕಾರಣವನ್ನ ಕೊಟ್ಟು ಅರವಿಂದ ಘೋಷರನ್ನ ಬ್ರಿಟಿಷ್ ಸರ್ಕಾರ ಬಂಧಿಸುತ್ತೆ. ಆ ಸಂದರ್ಭದಲ್ಲಿ ಈ ಕ್ರಾಂತಿಕಾರಿಗಳಿಗೆ ಕಠೋರವಾದಂತಹ ಶಿಕ್ಷೆಯನ್ನ ಕೊಡಬೇಕು ಅಂತಂತೇಳಿ ಒಬ್ಬ ಅಶು ಬಿಸ್ವಾಸ್ ಅನ್ನುವಂತಹ ಒಬ್ಬ ವಕೀಲ ಅತ್ಯಂತ ಉತ್ಸುಕನಾಗಿ ಕಾಯ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆ ಅಶು ಬಿಸ್ವಾಸಿಗೆ ಕ್ರಾಂತಿಕಾರಿಗಳ ತಂಟೆಗೆ ಬಂದ್ರೆ ನೀನು ಬದುಕಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಬಾಗಾ ಜತೀನ್ ಕೊಟ್ಟಿರ್ತಾನೆ. ಆದ್ರೆ ಆ ವಕೀಲ ಇವರ ಬೆದರಿಕೆಗೆ ಬಗ್ಗದೇ ಇದ್ದಾಗ ಆ ಅಶು ಬಿಸ್ವಾಸ್ನ ಹತ್ಯೆಯನ್ನ ಮಾಡ್ಬೇಕು ಅಂತ ಹೇಳಿ ಸಂಚು ಮಾಡ್ತಾರೆ. ಅವಾಗ ಬಾಗಾ ಜತೀನ್ ಅವನನ್ನ ಸಾಯಿಸ್ಬೇಕು, ಅವ್ನು ಹೇಗಾಗ್ಲಿ ಮಾಡಿ ಹತ್ಯೆ ಮಾಡ್ಬೇಕು ಅಂತ ಹೊರಟಾಗ ಆಗ ತಾನೇ ಅನುಶೀಲನ ಸಮಿತಿಗೆ ಹೊಸದಾಗಿ ಸೇರ್ಕೊಂಡಿರುವಂತಹ ಚಾರು ದತ್ತ ಅನ್ನುವಂತಹ ಒಬ್ಬ ಹುಡುಗ ಈ ಕೆಲಸವನ್ನ ನನಗೆ ವಹಿಸ್ಕೊಡಿ, ನಾನು ಇದನ್ನ ಮಾಡಿ ಮುಗಿಸ್ತೀನಿ ಅಂತ ಹೇಳಿ ಬಾಗಾ ಜತೀನನ್ನ ಕೇಳ್ಕೊಳ್ತಾನೆ. ಆ ಸಂದರ್ಭದಲ್ಲಿ ಚಾರು ದತ್ತನಿಗೆ ಒಂದು ಬಲಗೈಗೆ ಪಾರ್ಶ್ವವಾಯು ಹೊಡೆದ್ಬಿಟ್ಟಿರುತ್ತೆ. ಪಾರ್ಶ್ವ ಹೊಡೆದಿರುತ್ತೆ, ಪ್ಯಾರಾಲಿಸಿಸ್ ಸ್ಟ್ರೋಕ್ ಆಗಿರುತ್ತೆ, ಅವನ ಕೈ ಸ್ವಾಧೀನದಲ್ಲಿರಲ್ಲ. ಆಗ ಬಲಗೈಗೆ ಅವನ ಬಂದೂಕವನ್ನ ಕಟ್ಟಿ ಅವನ ಕೋರ್ಟ್ ಒಳಗಡೆ, ನ್ಯಾಯಾಲಯದೊಳಗಡೆ ಅವನನ್ನ ಕಳಿಸ್ತಾರೆ. ತುಂಬಿದ ಕಿಕ್ಕಿದ ಕೈಯಲ್ಲಿ ಅವನು ಅಶು ಬಿಸ್ವಾಸನ ಹತ್ಯೆಯನ್ನ ಮಾಡ್ತಾನೆ. ಇಡೀ ಕೋರ್ಟ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋಗುತ್ತೆ. ಆಗಲೂ ಕೂಡ ಚಾರು ದತ್ತ ಧೈರ್ಯವಾಗಿ ನಿಂತ್ಕೊಂಡು ಬ್ರಿಟಿಷರಿಗೆ ಹೇಳ್ತಾನೆ, ನನ್ನ ಬಗ್ಗೆ ಯಾವುದೇ ವಿಚಾರಣೆಯನ್ನ ನಡೆಸುವಂತಹ ಅಗತ್ಯ ಇಲ್ಲ, ನೀವು ನನ್ನನ್ನ ಈಗ್ಲೇ ಕೂಡ ಗಲ್ಲಿಗೇರಿಸಬಹುದು, ಅದಕ್ಕೆ ನನ್ನ ಸಮ್ಮತ ಇದೆ ಅಂತ ಹೇಳಿ ನಿಂತ್ಕೊಂಡು ಹೇಳ್ತಾನೆ. ಈ ಸಂದರ್ಭದಲ್ಲಿ ಇದಕ್ಕೆಲ್ಲವೂ ಕೂಡ ಕಾರಣ ಬಾಗಾ ಜತೀನ್ ಅಂತ ಹೇಳಿ ಇವನ ಮೇಲೆ ಹಲವಾರು ಆರೋಪಗಳನ್ನ ಮಾಡಿ ಬ್ರಿಟಿಷರು ಇವನನ್ನ ಬಂಧಿಸಿ 15 ತಿಂಗಳುಗಳ ಕಾಲ ಇವನ ಯಮಯಾತನೆಯ ಅನುಭವಿಸುವಷ್ಟು ಒಂದು ಶಿಕ್ಷೆಯನ್ನ ಕೊಡ್ತಾರೆ. ಆದ್ರೆ ಬಾಗಾ ಜತೀನ್ ಇದು ಯಾವ್ದಕ್ಕೂ ಸ್ವಲ್ಪ ಹಾಕ್ಲೇ ಇಲ್ಲ. ಕೊನೆಗೆ ಬ್ರಿಟಿಷರು ಕೂಡ ಇವನ ಹತ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಬರ್ತಾರೆ. ನೀನು ನಮ್ ಜೊತೆ ಸೇರ್ಕೋ, ನಿನಗೆ ಏನ್ ಬೇಕೋ ಅದನ್ನ ನಾವು ಅನುಕೂಲವನ್ನು ಮಾಡ್ಕೊಡ್ತೀವಿ, ನಿನಗೆ ತುಂಬಾ ಸುಖವಾಗಿ ಬಾಳ್ಬಹುದು, ನೀನ್ ನನಗೆ ಸಹಾಯ ಮಾಡು ಅಂತ ಹೇಳಿ ಬ್ರಿಟಿಷ್ ಅಧಿಕಾರಿಗಳು ಕೇಳ್ಕೊಂಡಾಗ ಮುಚ್ಚೋ ಬಾಯಿ, ಬ್ರಿಟಿಷರ ಬುಕ್ ನೆಕ್ಕುವಂತ ದರ್ದು ನನಗಿಲ್ಲ ಅಂತ ಹೇಳಿ ಧೈರ್ಯವಾಗಿ ಮೇಜನ್ನ ಕುಟ್ಟಿ ಒಂದ್ಸಲ ಬಾಗಾ ಜತೀನ್ ಅಬ್ಬರಿಸ್ತಾನೆ. ಕೊನೆಗೆ ಬ್ರಿಟಿಷರಿಗೂ ಕೂಡ ಅದು ನಿರಾಸೆಯಾಗೋಗುತ್ತೆ. ಕೊನೆಗೆ ಇವನ ಮೇಲೆ ಮಾಡಿದಂತ ಆರೋಪಗಳು ಏನೇನು ಇವ್ರು ಮಾಡಿದ್ರು ಅದಕ್ಕೆ ಸರಿಯಾದ ಸಾಕ್ಷಿಗಳು ಇಲ್ದೇನೆ 1911 ಇಸ್ವಿ ಒಳಗಡೆ ಬಾಗಾ ಜತೀನನ್ನ ಬಿಡುಗಡೆ ಮಾಡ್ಬೇಕಾಗಿ ಬರುತ್ತೆ. ಕೊನೆಗೆ ಬಾಗಾ ಜತೀನನ್ನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ದಿನಗಳಲ್ಲಿ ಅವನ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತಾರೆ. ಬಾಗಾ ಜತೀನ್ ಕ್ರಾಂತಿಯನ್ನ 2 ರೀತಿ ಒಳಗಡೆ ಮಾಡ್ಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡಿರ್ತಾನೆ. ಒಂದು, ಭಾರತದಲ್ಲಿರ್ತಕ್ಕಂತಹ ಭಾರತೀಯರಿಗೆ ರಾಷ್ಟ್ರಭಕ್ತಿಯನ್ನ ಬಿತ್ತಿ ಸೈನಿಕ ಕ್ರಾಂತಿಯನ್ನ ಮಾಡಬೇಕು. ಎರಡನೇದಾಗಿ, ಬೇರೆ ರಾಷ್ಟ್ರಗಳ ಅಂದ್ರೆ ಬ್ರಿಟಿಷರಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಿರುವಂತಹ ರಾಷ್ಟ್ರಗಳ ಸಹಾಯವನ್ನ ಪಡೆದು ಅಲ್ಲಿಂದ ಶಸ್ತ್ರಾಸ್ತ್ರಗಳನ್ನ ತರಿಸಿ ಭಾರತದಲ್ಲಿ ಒಂದು ದೊಡ್ಡ ಸಶಸ್ತ್ರ ಕ್ರಾಂತಿಯನ್ನ ಮಾಡಿ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸ್ಬೇಕು ಅನ್ನತಕ್ಕಂಥದ್ದು ಇನ್ನೊಂದು. ಆಗ ನಮಗಿದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದಲೂ ಕೂಡ ಕ್ರಾಂತಿಕಾರಿಗಳಿಗೆ ಇತರೆ ರಾಷ್ಟ್ರಗಳ ಸಹಾಯವನ್ನ ಪಡೆದು ಭಾರತದಿಂದ ಬ್ರಿಟಿಷರನ್ನು ಓಡಿಸ್ಬೇಕು ಅಂತನ್ನುವಂತಹ ಕನಸು ಮೊದಲಿಂದಲೂ ಇತ್ತು. ಆದ್ರೆ ಬ್ರಿಟಿಷರಿಗೂ ಹೆದರಿಕೆ ಇತ್ತು. ಯಾಕೆಂತಂದ್ರೆ ಭಾರತ ರಷ್ಯಾದ ಸಹಾಯವನ್ನ ಪಡೆದು ನಮ್ಮ ಮೇಲೆ ಯುದ್ಧಕ್ಕೆ ಬರ್ಬೋದು ಅನ್ನೋ ಹೆದರಿಕೆ ಬ್ರಿಟಿಷರಿಗೂ ಕೂಡ ಇತ್ತು. ಆದ್ರೆ ಅದು ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವತ್ತು ಜಪಾನಿನ ವಿರುದ್ಧ ರಷ್ಯಾ ಹೀನಾಯವಾಗಿ ಸೋತಿರುತ್ತೆ. ಬಟ್ ಈ ಕನಸನ್ನ ಇನ್ನೂ ಮುಂದುವರೆಸ್ಕೊಂಡ್ ಬರ್ತಿರ್ತಾರೆ. ಇದರಲ್ಲಿ ದೊಡ್ಡ ಮಟ್ಟದ ಕೆಲಸವನ್ನ ಮಾಡಿದಂತವ್ರು ಅಂದ್ರೆ
ಬೇರೆ ದೇಶಗಳ ಸಹಕಾರವನ್ನ ಪಡೆದು ನಾವು ಭಾರತದಲ್ಲಿ ಕ್ರಾಂತಿಯನ್ನ ಮಾಡ್ಬೇಕು ಅಂತ ಹೊರಟವರಲ್ಲಿ ಅನೇಕ ಜನ ಇದ್ದಾರೆ. ಅದರಲ್ಲಿ ಖುದಿರಾಮ್ ಬೋಸ್ ಕೂಡ ಒಬ್ರು. ಅವರು ಜಪಾನ್ ನಲ್ಲಿ ಇದ್ಕೊಂಡೇ ಕೂಡ ಭಾರತಕ್ಕೆ ಶಸ್ತ್ರಾಸ್ತ್ರಗಳನ್ನ ಕಳಿಸ್ತಾ ಇರ್ತಾರೆ. ಬಾಗಾ ಜತೀನ್ ಬೇರೆ ರಾಷ್ಟ್ರಗಳಿಂದ ಅಂತ ಅಲ್ಲ, ಎಲ್ಲೆಲ್ಲಿ ಶಸ್ತ್ರಗಳು ಸಿಗುತ್ತೆ ಅಲ್ಲೆಲ್ಲ ಶಸ್ತ್ರಗಳನ್ನ ಖರೀದಿಯನ್ನ ಮಾಡ್ತಿರ್ತಾನೆ. ಅದನ್ನೆಲ್ಲರಿಗೂ ಕೂಡ ಕ್ರಾಂತಿಕಾರಿಗಳಿಗೆ ಕೊಡ್ತಾ ಇರ್ತಾನೆ. ಕೊನೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಮೊದಲ ಪ್ರಪಂಚದ ಯುದ್ಧದ ಸಂದರ್ಭದಲ್ಲಿ ಅವಾಗೇನ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ಜಪಾನು ಮತ್ತು ಇಂಗ್ಲೆಂಡ್ ವಿರುದ್ಧ ಬಣ್ಣಗಳಲ್ಲಿ ಹೊಡೆದಾಡ್ತಾ ಇರುತ್ತೆ. ಈ ಸಂದರ್ಭವನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ತೀರ್ಮಾನಿಸಿದಂತ ಬಾಗಾ ಜತೀನ್ ಜರ್ಮನಿಯ ಕ್ರಾಂತಿಕಾರಿಗಳ ಜೊತೆಯಲ್ಲಿ ಫ್ರೆಂಡ್ಶಿಪ್ ಅನ್ನ ಮಾಡ್ಕೊಂಡು ಅವ್ರ ಹತ್ರ ಸಶಸ್ತ್ರ ಕ್ರಾಂತಿಯನ್ನ ಮಾಡ್ಬೇಕು, ಅವರಿಂದ ಶಸ್ತ್ರಗಳನ್ನು ತಂದು ಭಾರತಕ್ಕೆ ಬಂದು ಇಲ್ಲಿ ಕ್ರಾಂತಿಯನ್ನ ಮಾಡ್ಬೇಕು ಅಂತ ಹೇಳಿ ತೀರ್ಮಾನಿಸಿ ಒಂದು ಬರ್ಲಿನ್ ಕಮಿಟಿ ಎನ್ನುವಂತಹ ಒಂದು ಸಮಿತಿಯನ್ನ ಕೂಡ ರಚಿಸಿ ಇಲ್ಲಿಂದ ಭಾರತದಿಂದ ಜರ್ಮನಿಗೆ ಆ ಸಮಿತಿಯ ಮುಖಾಂತರ ಕಳಿಸಿ ಮಾತುಕತೆಯನ್ನು ಕೂಡ ನಡೆಸಿರ್ತಾನೆ. ಅಲ್ಲಿಂದ ಶಸ್ತ್ರಗಳು ಭಾರತಕ್ಕೆ ಬರಬೇಕಾಗಿರುತ್ತೆ. ಇದು ಕೆಲವು ಜೆಕ್ ಮೂಲದ ಅಮೆರಿಕ ಕ್ರಾಂತಿಕಾರಿಗಳಿಂದ ಇದು ಬ್ರಿಟಿಷರಿಗೆ ಈ ವಿಷಯ ತಿಳಿದೋಗುತ್ತೆ. ಆಗ ಬಾಗಾ ಜತೀನನ್ನ ಬಂಧಿಸ್ಬೇಕು ಅಂತಂತ ಹೇಳಿ ತೀರ್ಮಾನವನ್ನ ಮಾಡ್ತಾರೆ. ಇವನನ್ನ ಬಂಧಿಸ್ಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಬ್ರಿಟಿಷ್ ಸರ್ಕಾರ ಮಾಡುತ್ತೆ. ಅವಾಗ ಇವನ್ ಯಾವ ಹಳ್ಳಿಗೆ ಕೂಡ ಹೋದ್ರು ಅಲ್ಲಿ ಡಕಾಯಿತರು ನುಗ್ಗಿದ್ದಾರೆ, ಇವ್ರನ್ನ ಯಾರು ಹಿಡ್ಕೊಟ್ರು ಅವರಿಗೆ 10,000 ರೂಪಾಯಿ ಬಹುಮಾನವನ್ನ ಕೊಡ್ತೀವಿ ಅಂತ ಇಡೀ ಹಳ್ಳಿಗಳಲ್ಲಿ ಬ್ರಿಟಿಷ್ ಸರ್ಕಾರ ಡಂಗೂರವನ್ನ ಸಾರಿಸುತ್ತೆ. ಆ ಸಂದರ್ಭದಲ್ಲಿ ಬಾಗಾ ಜತೀನ್ ಯಾವ ಹಳ್ಳಿಗೆ ಹೋದ್ರು ಸಹಿತ ನಮ್ಮವರೇ ಅವನನ್ನ ಹಿಡ್ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ಬಾಗಾ ಜತೀನ್ ಎಲ್ಲೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಕೊನೆಗೆ ಚಾಸಖಂಡ ಅನ್ನುವಂತಹ ಗುಡ್ಡ ಪ್ರದೇಶಗಳಿಗೆ ಹೋಗಿ ಬಚ್ಚಿಟ್ಕೊಳ್ಬೇಕಾಗುತ್ತೆ. ಅವ್ರು ಔತಿಕೊಂಡುಕೊಳ್ತಿರ್ತಾರೆ. ಇದನ್ನ ತಿಳಿದಂತಹ ಬ್ರಿಟಿಷರು ಬ್ರಿಟಿಷ್ ಸೇನೆ ಆ ಚಾಸಖಂಡ ಗುಡ್ಡ ಪ್ರದೇಶಗಳಿಗೆ ತೆರಳಿ ಬಾಗಾ ಜತೀನ್ ಮೇಲೆ ದೊಡ್ಡ ಗುಂಡಿನ ದಾಳಿಯನ್ನ ಮಾಡುತ್ತೆ. ಘನಘೋರ ಕಾಳಗ ನಡೆದೋಗುತ್ತೆ. ಸುಮಾರು 2 ಗಂಟೆಗಳ ಕಾಲ ಯುದ್ಧ ನಡೆದೋಗುತ್ತೆ ಬಾಗಾ ಜತೀನ್ಗೂ ಮತ್ತು ಬ್ರಿಟಿಷ್ ಸರ್ಕಾರಕ್ಕೂ. ಆಗ ಅನೇಕ ಜನ ಆ ಸಂದರ್ಭದಲ್ಲೂ ಕೂಡ ಅನೇಕ ಜನ ಬ್ರಿಟಿಷ್ ಅಧಿಕಾರಿಗಳನ್ನ ಬಾಗಾ ಜತೀನ್ ಕೊಂದಿರ್ತಾನೆ. ಆದ್ರೂ ಇನ್ನೂ ಯುದ್ಧ ಮುಂದುವರಿತಿತ್ತೋ ಏನೋ, ದುರಾದೃಷ್ಟ ಅವನ ಜೊತೆಗಳಲ್ಲಿ ಅವನ ಹತ್ರ ಇದ್ದಂತಹ ಮದ್ದು ಗುಂಡುಗಳು ಎಲ್ಲ ಖಾಲಿ ಆಗೋಗುತ್ತೆ. ಆಗ ಬ್ರಿಟಿಷರು ಗುಂಡಿನ ಮಳೆಯನ್ನ ಸುರಿತಾರೆ. ಆ ಗುಂಡಿನ ಏಟುಗಳನ್ನ ತಿಂದು ಬಾಗಾ ಜತೀನ್ ಜರ್ಜರಿತನಾಗಿ ಕೆಳಗಡೆ ಬಿದ್ದು ಹೋಗ್ತಾನೆ. ಆ ಸಂದರ್ಭದಲ್ಲಿ ಬಾಗಾ ಜತೀನ ತಗೊಂಡೋಗ್ಬಿಟ್ಟು ಆಸ್ಪತ್ರೆಗೆ ಸೇರಿಸ್ತಾರೆ. ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ಬೆಳಿಗ್ಗೆ ಎದ್ದು ಕಣ್ಣು ಬಿಟ್ಟಾಗ ಬಾಗಾ ಜತೀನ್ ಬದುಕುಳಿತಾನೆ, ಎಚ್ಚರವಾಗಿರ್ತಾನೆ. ಆದ್ರೆ ಅವನಿಗೆ ಒಂದು ವಿಷಯ ನೆನಪಾಗುತ್ತೆ. ಅವ್ರ ಅಕ್ಕ ಅವನಿಗೆ ಸದಾ ಹೇಳ್ತಿದ್ದಂತ ಮಾತು, ವಿನೋದ ಬಾಲ ಅವ್ರ ಅಕ್ಕ ಸದಾ ಹೇಳ್ತಿದ್ರು, ನಾವ್ ಯಾವ ಕಾರಣಕ್ಕೂ ಬ್ರಿಟಿಷರ ಗುಲಾಮರಾಗಿ ಬದುಕಬಾರ್ದು ಅನ್ನುವಂತಹ ಒಂದು ಮಾತು ಅವನಿಗೆ ನೆನಪಾಗಿ ಅವನಿಗೆ ಹಾಕಿದ್ದಂತ ಬ್ಯಾಂಡೇಜ್ಗಳನ್ನೆಲ್ಲ ತಾನಾಗೆ ಕಿತ್ತು ಬೆಸೆದು ಅದು ಯಾವಾಗ ಎಲ್ಲ ಕಿತ್ತು ಇಸಿತಾನೆ ಅವಾಗ ತನ್ನ ಮೈನಲ್ಲಿದ್ದಂತಹ ತನ್ನ ದೇಹದಿಂದ ರಕ್ತ ಧಾರಾಕಾರವಾಗಿ ಹರಿಲಿಕ್ಕೆ ಪ್ರಾರಂಭ ಆಗೋಗುತ್ತೆ. ಕೇವಲ ತನ್ನ ದೇಹದ ರಕ್ತದಿಂದ ತಾಯಿ ಭಾರತಿಗೆ ರುದ್ರಾಭಿಷೇಕವನ್ನ ಮಾಡಿ ವೀರ ಮರಣವನ್ನು ಅಪ್ಪಿದಂತಹ ಮಹಾನ್ ವ್ಯಕ್ತಿ ಬಾಗಾ ಜತೀನ್. ಇಂಥವ್ರನ್ನೆಲ್ಲ ನಾವು ಇಂಥ ಕ್ರಾಂತಿಕಾರಿಗಳ ವಿಷಯಗಳನ್ನ ನಾವು ಕೇಳ್ತಾ ಇದ್ರೆ ನಾವು ಕೂಡ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ. ನಾವು ಇಷ್ಟೆಲ್ಲ ಕ್ರಾಂತಿಕಾರಿಗಳ ವಿಚಾರಗಳನ್ನ ಕೇಳಿದೀವಿ. ನಾವು ಇದನ್ನ ಕೇಳಿದ ಮೇಲೆ ನಾವಿನ್ ಮತ್ತೇನು ಮಾಡ್ಲಿಕ್ಕೆ ಬೇಕಾಗಿಲ್ಲ. ನಮ್ಮಲ್ಲಿರುವಂತಹ ರಾಷ್ಟ್ರಪತಿ ಮತ್ತಷ್ಟು ಜಾಗೃತಗೊಳ್ಬೇಕಾಗಿದೆ. ಬೇರೆ ದೇಶಗಳಿಗೆ ಇಲ್ಲದಂತಹ ಸೌಲಭ್ಯಗಳನ್ನ ಆ ಭಗವಂತ ನಮ್ಮ ದೇಶಕ್ಕೆ ಕೊಟ್ಟಿದ್ದಾನೆ. ಇದನ್ನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಇವತ್ತಿನ ಯುವ ಜನತೆ ನಾವು ಕೆಲಸ ಮಾಡ್ಬೇಕಾಗಿದೆ. 100 ಸಾಗರ 100 ಮಂದಿರ ದೈವ ಸಾಸಿರವಿದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿಗಿದ್ದರೆ ಘನಪಾರಂಪರ್ಯವಿದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತಂತ ಹೇಳಿ ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳಿದಾನೆ. ನಮ್ಮ ಹಿಮನೆಲ ನಮ್ಮ ನೆಲ ಜಲ ಎಂದು ನುಡಿಯುವುದೇ ನಾಲಿಗೆ, ಶ್ರದ್ಧ ಭಕ್ತಿಯಲ್ಲಿ ಮಿಂದು ಬಿದ್ದರೆ ಬಲ ಬರದೆ ಕೈ ಕಾಲಿಗೆ, ನಮ್ಮ ದಾದಿಹ ತೀರ್ಥ ಕ್ಷೇತ್ರದಿ ಮಿಂದು ಎದ್ದರೆ ಸಂತಸ, ಗ್ರಾಮ ಗ್ರಾಮದಲ್ಲಿ ಎದ್ದು ನಿಲ್ಲಲಿ ರಾಮ ಲಕ್ಷ್ಮಣ ಸಾಹಸ ಅಂತಂದ್ರು. ನಿನ್ನೆ ತಾನೇ ನಾವು ರಾಮ ಮಂದಿರಕ್ಕೆ ಭೂಮಿ ಪೂಜೆಯನ್ನ ಮಾಡಿದೀವಿ. ರಾಮ ಲಕ್ಷ್ಮಣರ ಸಾಹಸ ಇವತ್ತಿನ ಯುವ ಜನತೆಯ ಮೂಲಕ ಅದು ಜಾಗೃತಗೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂತಂತ ಹೇಳ್ತಾ, ನನಗೆ ಇಂತಹ ಒಬ್ಬ ಅಪರೂಪದ ಕ್ರಾಂತಿಕಾರಿಯನ್ನು ನೆನಪು ಮಾಡಿಕೊಳ್ಳೋಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಮತ್ತು ಇಂದಿನ ಹಾದಿ ತಪ್ಪುತ್ತಿರುವ ಯುವ ಜನತೆಗೆ ದಿಶೆಯನ್ನ ತೋರಿಸಿ ರಾಷ್ಟ್ರಭಕ್ತಿಯ ನಶೆಯನ್ನು ಏರಿಸ್ತಿರುವಂತಹ ದಿಶಾ ಸಂಸ್ಥೆಯವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ. Thank you, Raghavendra sir, for inspiring us by narrating the story of Jugantar Mukherjee. Your words were really powerful. What is there in the store for today's evening? Even I don't know what is there.
Come, let us know more about it by Kshama ma'am. Over to you. ಇವತ್ತಿನ ಕಾರ್ಯಕ್ರಮ ಎಷ್ಟ್ ಚಲೋ ಆತಲ್ಲ. ಎಲ್ಲಾ ಹುಡುಗರು ಬಹಳ ಚಂದ ಮಾಡಿದ್ರು. ಶ್ರೀನಿಧಿ, ಪವನ್, ಶಶಾಂಕ್, ಪಂಚಮಿ, ಸೃಜನ್, ನೇಹಾ ಇವ್ರದೆಲ್ಲಾರದು ಹಾಡು, ಏಕಪಾತ್ರ ಅಭಿನಯ, ಡಾನ್ಸು ಬಹಳ ಚಲೋ ಆತು. ಅದ್ರೊಳಗುನು ರಜತ್ ಮತ್ ವಿಶಾಲಾಕ್ಷಿ ಇಬ್ರು ಖುದಿರಾಮ್ ಬೋಸ್ ಬಗ್ಗೆ ಮಾತಾಡಿದ್ರು. ಖುದಿರಾಮ್ ಬೋಸ್ ಬಗ್ಗೆ ಮಾತಾಡಿದಾಗ ನನಗೇನ್ ಅನಿಸ್ತು ಗೊತ್ತೇನು, ನಿನ್ನೆರ ರಾಮ ಮಂದಿರ್ ನಿರ್ಮಾಣ ಆಗ್ಯದ, ರಾಮಂಗ ಅವ್ನ್ ಗುಡಿ ವಾಪಸ್ ಸಿಕ್ಕದ. ಇನ್ನ ಟೈಮ್ ಅಲ್ಲೇನು ರಾಮನ ನಮ್ ಮನಸ್ನೊಳಗುನು ನಾವು ಅದೇ ರೀತಿ ತಗೋಬೇಕು ಅಂತಂದ್ ಹೇಳಿ ಆ ರಾಮತ್ವ ಅನ್ನೋದು ನಮ್ಮ ಮನಸ್ನೊಳಗೂ ಬರ್ಬೇಕಲ್ಲ. ಹೇಳ್ತೀವಿ ಹೋದಲ್ ನಾವು ಹರ್ಬಾಲ ದೇವಿ ಕಿ ಪ್ರತಿಮಾ ಬಚ್ಚಾ ಬಚ್ಚಾ ರಾಮ್ ಹೇ ಅಂತಂದ್ ಹೇಳಿ ಆ ರಾಮ ನಾವು ಎಲ್ಲ ಆಗ್ಬೇಕಲ್ಲೇನು. ಅಂಥ ರಾಮತ್ವ ನಮಗ್ ಗೊತ್ತಾಗ್ಬೇಕು ಅಂತಂದ್ರ, ಅಂಥ ರಾಮತ್ವ ನಾವು ತಿಳ್ಕೊಬೇಕು ಅಂತಂದ್ರ ಎಷ್ಟು ಸುಧಾರಣೆ ಮಾಡ್ಬೇಕಾಗ್ತದೆ, ಇಡೀ ಸಮಾಜದ ಸುಧಾರಣೆ ಆಗ್ಬೇಕಾಗ್ತದೆ. ಅಂಥ ಸಮಾಜ ಸುಧಾರಣೆ ನಮ್ಮ ಇಡೀ ಸ್ವಾತಂತ್ರ್ಯದ ಯಾವ್ಯಾವ ಹೋರಾಟ ನಡೀತಿತ್ತಲ್ಲ ಆಗೂನು ಬಹಳ ಸಮಾಜ ಸುಧಾರಕರು ಬಂದಿದ್ರು. ಅವುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತಂದ್ ಹೇಳೇನೇನೆ ನಮಗ ಇವತ್ ಸಂಜಿಕ 6 ಗಂಟೆಗ ಡಾಕ್ಟರ್ ಎಂ ಜಯಪ್ರಕಾಶ್ ಅವ್ರು ಬರ್ಲಿಕ್ಕೆ ಹತಾರ. ಸಂಜಿಕ 6 ಗಂಟೆಗೆ ಇದಿರ್ತದ ಕಾರ್ಯಕ್ರಮ. ಸಂಜಿಕ್ ನೀವೆಲ್ಲಾರು ಸಿಗ್ತೀರಿ ಅಂತಂದ್ ಹೇಳಿ ಅನ್ಕೋತೀನಿ. ಹಂಗ ಮತ್ ನಾಳೆ ಹಿಂಗ ಬಹಳ ಮಂದಿ ಹುಡುಗರು ಬರ್ತಾರ, ಬ್ಯಾರೆ ಬ್ಯಾರೆ ಇದ್ರ ಬಗ್ಗೆ ನಮಗ್ ಮತ್ ಹೇಳ್ತಾರ. ಎಲ್ಲಾದ್ರದ್ದು ಏನು ಉದ್ದೇಶ? ಭಾರತ್ ಮಾತಾ. ನಾವು ಜೀವನದೊಳಗ ಏನಾದ್ರೂನು ಭಾರತ್ ಮಾತಾ ಸಲುವಾಗೇನೆ ಮಾಡ್ಲಿಕ್ ಹತ್ತೀವಿ. ನಮ್ಮ ಜೀವನ ಭಾರತ್ ಮಾತಾ ಸಲುವಾಗಿ ಅದ ಅಂತಂದ್ ಹೇಳಿ ನಾಳೆ ಮುಂಜಾನೆ ಮತ್ 11 ಗಂಟೆಗೆ ನಮ್ ಹಿಂಗ ಸಣ್ಣ ಹುಡುಗರು ಎಲ್ಲಾರು ಬಂದು ನಮಗ ಹಾಡು, ಡಾನ್ಸು, ಭಾಷಣ ಇವನ್ನೆಲ್ಲಾ ಮಾಡಿ ತೋರಿಸ್ತಾರೆ. ನೀವು ಇವತ್ ಸಂಜಿಕ ನಾಳೆ 2 ಕಡೆ ಸಿಗ್ತೀರಿ ಅಂತಂದ್ ಹೇಳಿ ಅನ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕ ನಮಸ್ಕಾರ ಅಂತ ಹೇಳೋಣ. ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ.